ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು. ಅವನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು. ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು. ಇದನ್ನು ದೀನರು ಕೇಳಿ ಸಂತೋಷಿಸುವರು. ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ. ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನ ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು. ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಕಷ್ಟದಲ್ಲಿದ್ದ ಈ ಮನುಷ್ಯನು ಮೊರೆಯಿಡಲು ಯೆಹೋವನು ಕೇಳಿ ಎಲ್ಲ ಬಾಧೆಗಳನ್ನು ಬಿಡಿಸಿದನು. ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನ ದಂಡಿಡಿಸಿ ಕಾವಲಾಗಿದ್ದು ಕಾಪಾಡುತ್ತಾನೆ. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. ಯೆಹೋವನ ಜನರೇ, ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರಿ. ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಪ್ರಾಯದ ಸಿಂಹಗಳಾದರೋ ಹೊಟ್ಟೆಗಿಲ್ಲದೆ ಹಸಿದಾವು. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆಯಿಲ್ಲ. ಹೌದು, ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು. ಯೇಸುವೇ, 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 ಯೇಸುವೇ. ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ ಯೇಸುವೇ. ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ ಯೇಸುವೇ. ಯೇಸುವೇ, 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 ಯೇಸುವೇ. ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ ಯೇಸುವೇ. ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ ಯೇಸುವೇ. ಯೇಸುವೇ, 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 ಯೇಸುವೇ. ದೂತರು ನಿಮ್ಮನ್ನು ಆರಾಧಿಸುವರು. ಶುದ್ಧ, ಪರಿಶುದ್ಧ. ದೂತರು ನಿಮ್ಮನ್ನು ಆರಾಧಿಸುವರು. ಶುದ್ಧ, ಪರಿಶುದ್ಧ. ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ ಯೇಸುವೇ. ಮಹಿಮೆಯು ನಿಮಗೆ, ಘನತೆಯು ನಿಮಗೆ, ಪ್ರಭಾವವು ನಿಮಗೆ ಯೇಸುವೇ. ಯೇಸುವೇ, 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 ಯೇಸುವೇ. ನಾವು ನಿಮ್ಮನ್ನು ಆರಾಧಿಸುವೆವು.
ಯೋಗ್ಯ ನೀನೇ ಯೋಗ್ಯ ನಾವು ನಿನ್ನನ್ನು ಆರಾಧಿಸುವೆವು ಯೋಗ್ಯ ನೀನೇ ಯೋಗ್ಯ ಮಹಿಮೆಯು ನಿಮಗೆ ಘನತೆಯು ನಿಮಗೆ ಪ್ರಭಾವ ನಿಮಗೆ ಯೇಸುವೇ ಮಹಿಮೆಯು ನಿಮಗೆ ಘನತೆಯು ನಿಮಗೆ ಪ್ರಭಾವವು ನಿಮಗೆ ಯೇಸುವೇ ಮಹಿಮೆಯು ನಿಮಗೆ ಘನತೆಯು ನಿಮಗೆ ಪ್ರಭಾವವು ನಿಮಗೆ ಯೇಸುವೇ 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 ಮಹಿಮೆಯು ನಿಮಗೆ ಘನತೆಯು ನಿಮಗೆ ಪ್ರಭಾವವು ನಿಮಗೆ ಯೇಸುವೇ ಮಹಿಮೆಯು ನಿಮಗೆ ಘನತೆಯು ನಿಮಗೆ ಪ್ರಭಾವವು ನಿಮಗೆ ಯೇಸುವೇ 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 ದೂತರು ನಿನ್ನನ್ನು ಆರಾಧಿಸುವರು ಶುದ್ಧ ಪರಿಶುದ್ಧ ದೂತರು ನಿನ್ನನ್ನು ಆರಾಧಿಸುವರು ಶುದ್ಧ ಪರಿಶುದ್ಧ ಮಹಿಮೆಯು ನಿಮಗೆ ಘನತೆಯು ನಿಮಗೆ ಪ್ರಭಾವವು ನಿಮಗೆ ಯೇಸುವೇ 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 ರಾಜನೇ 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 ತಂದೆಯೇ 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 ಮಹಿಮೆಯು ನಿಮಗೆ ಘನತೆಯು ನಿಮಗೆ ಪ್ರಭಾವವು ನಿಮಗೆ ಯೇಸುವೇ ಮಹಿಮೆಯು ನಿಮಗೆ ಘನತೆಯು ನಿಮಗೆ ಪ್ರಭಾವವು ನಿಮಗೆ ಯೇಸುವೇ ತಂದೆಯೇ 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 ಯೇಸುವೇ 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 ರಾಜನೇ ರಾಜನೇ
ರಾಜನೇ Hallelujah. We worship you, ಯೇಸುವೆ Lord. ಸ್ತೋತ್ರ We ಯೇಸುವೆ worship you, ಆರಾಧನೆ Jesus. ರಿಬಾರಾರಾಂದಿರೆ ಆರಾರಾಂದಿರೆ ರೇ 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 ಯೇಸುವೆ ಸ್ತೋತ್ರ ಯೇಸುವೆ ಆರಾಧನೆ ಯೇಸುವೆ ಸ್ತೋತ್ರ ರಿಬಾರಾರಾಂದಿರೆ ಆರಾರಾಂದಿರೆ ರೇ ರೇ ಆರಾರಾಂದಿರೆ ರೇ ರೇ Oh, ಯೇಸುವೆ ನಿಮಗೆ ರಿಬಾರಾರಾಂದಿರೆ ರೇ ಆರಾರಾಂದಿರೆ ರೇ 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 ರಿಬಾರಾರಾಂದಿರೆ ರೇ ರೇ ಆರಾರಾಂದಿರೆ ರೇ 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 ಯೇಸುವೆ ರಿಬಾರಾರಾಂದಿರೆ ಆರಾರಾಂದಿರೆ ರೇ 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 ಆರಾರಾಂದಿರೆ ರೇ 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 Hallelujah. ರಿಬಾರಾರಾಂದಿರೆ ರೇ ರೇ ಆರಾರಾಂದಿರೆ ರೇ 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 ಯೇಸುವೆ ಸ್ತೋತ್ರ ರಿಬಾರಾರಾಂದಿರೆ ರೇ 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 ರಿಬಾರಾರಾಂದಿರೆ ಆರಾರಾಂದಿರೆ ರೇ 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 ಯೇಸುವೆ ಸ್ತೋತ್ರ ಯೇಸುವೆ ಆರಾಧನೆ ಯೇಸುವೆ ಆರಾಧನೆ ಯೇಸುವೆ ಸ್ತೋತ್ರ ಯೇಸುವೆ ಸ್ತೋತ್ರ ಯೇಸುವೆ ಆರಾಧನೆ ರಿಬಾರಾರಾಂದಿರೆ ರೇ 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 ರಿಬಾರಾರಾಂದಿರೆ ರೇ 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 ರಿಬಾರಾರಾರಾರಾರಾರಾ ಯೇಸುವೆ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ 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 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೆನೆ 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೆ ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೆನೆ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ 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 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೆನೆ 10,000ರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೆನೆ ಸುಂದರನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್
ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. 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 ನನ್ನ ಯೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ, ನನ್ನ ಯೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ, ನನ್ನ ಯೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಯೇಸುವೇ, ನನ್ನ ಯೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ನ ಪ್ರಿಯನೇ. 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 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ನ ಕರ್ತನೇ. ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ, ನಿನ್ನನ್ನು ನಾ ಕಂಡೆನೆ. 10,000ರಲ್ಲಿ ನೀನೇ ಶ್ರೇಷ್ಠ, ಪ್ರೀತಿಯ ನನ್ನ ಕರ್ತನೇ. ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ, ನಿನ್ನನ್ನು ನಾ ಕಂಡೆನೆ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ನ ಪ್ರಿಯನೇ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ನ ಪ್ರಿಯನೇ. ಯೇಸುವೇ, ನನ್ನ ಯೇಸುವೇ, ನಿನ್ನ ಹಾಗೆ ಯಾರೂ ಇಲ್ಲ. 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 ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ನ ಪ್ರಿಯನೇ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ನ ಪ್ರಿಯನೇ. ಸುಂದರನೇ, ಅತಿಶಯನೇ, ಮಹೋನ್ನತನೇ, ನನ್ನ ಪ್ರಿಯನೇ.
ಸುಂದರನೇ ಅತಿಶಯನೇ ಮೌನತನೇ ನನ್ ಪ್ರಿಯನೇ ಹತ್ತು ಸಾವಿರರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ ಶಾರೋನಿನ ಪುಷ್ಪಾನಿ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೆನೆ ಹತ್ತು ಸಾವಿರರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ನನ್ ಕರ್ತನೇ ಶಾರೋನಿನ ಪುಷ್ಪಾನಿ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೆನೆ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ ನಿನ್ನನ್ನು ನೋಡಲು ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ ಯೇಸುವೆ ನನ್ ಯೇಸುವೆ ನಿನ್ನ ಹಾಗೆ ಯಾರೂ ಇಲ್ಲ ಯೇಸುವೆ ನನ್ ಯೇಸುವೆ ನಿನ್ನ ಹಾಗೆ ಯಾರೂ ಇಲ್ಲ ಯೇಸುವೆ ನನ್ ಯೇಸುವೆ ನಿನ್ನ ಹಾಗೆ ಯಾರೂ ಇಲ್ಲ ಯೇಸುವೆ ನನ್ ಯೇಸುವೆ ನಿನ್ನ ಹಾಗೆ ಯಾರೂ ಇಲ್ಲ. ಆಮೆನ್. ಹಾಲೆಲೂಯ. ಯೇಸುವಿಗೆ ಸ್ತೋತ್ರ. ರೋಮಪುರದವರಿಗೆ 5ನೇ ಅಧ್ಯಾಯ 17ನೇ ವಾಕ್ಯ. ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಮರಣವು ಆಳುವುದಾದರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ? ಹಾಲೆಲೂಯ. ಆಮೆನ್. ಸರಿ, ನನಗೆ ಇದರ 2ನೇ ಭಾಗವು ತುಂಬ ಮೆಚ್ಚುಗೆ ಆಯಿತು. ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ? ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಮರಣವು ಹೇಗೆ ಪ್ರವೇಶಿಸಿತು ಎಂದು ಈ ಭೂಲೋಕಕ್ಕೆ ಒಬ್ಬ ಮನುಷ್ಯನ ಅಪರಾಧದ ಮುಖಾಂತರ, ಮತ್ತು ಹಾಗೆಯೇ ಒಬ್ಬ ಮನುಷ್ಯನ ಮುಖಾಂತರ ಆಳಲು ಕೃಪೆಯು ಉಂಟೆಂದು. ಒಬ್ಬ ಮನುಷ್ಯನ ಮುಖಾಂತರ ಮರಣವು ಪ್ರವೇಶಿಸುತ್ತಾದರೆ ಇನ್ನೊಬ್ಬ ಮನುಷ್ಯ, ಇಲ್ಲಿ ದೇವರ ವಾಕ್ಯವು ಹೇಳುತ್ತದೆ, ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು ಹೊಂದಿದವರು. ಎಲ್ಲರಿಗೂ ಅಲ್ಲ, ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು ಹೊಂದಿದವರು ಮತ್ತು ನೀತಿ ಎಂಬ ವರವನ್ನು ಹೊಂದಿದವರು ಜೀವಭರಿತರಾಗಿ ಆಳುವರು. ಈ ಒಬ್ಬ ಪುರುಷನೆಂಬ ಯೇಸು ಕ್ರಿಸ್ತನ ಮೂಲಕ ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನ ಮತ್ತು ನೀತಿ ಎಂಬ ವರವನ್ನು ಹೊಂದಿದವರು ಜೀವಭರಿತರಾಗಿ ಯೇಸು ಕ್ರಿಸ್ತನೆಂಬ ಪುರುಷನ ಮೂಲಕ ಆಳುವರು. ಹೌದು,
ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಈ ಕೃಪೆಯನ್ನು ಒದಗಿಸಲ್ಪಡುತ್ತದೆ. ಹೋದ ವಾರ ನಾವು ಹೆಬ್ರಿಯರಿಗೆ ಬರೆದ ಪತ್ರ 3ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಕೇಳಿದೆವು, ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೆವು. ನಮ್ಮನ್ನು ಕ್ರಿಸ್ತನಲ್ಲಿ ಪಾಲುದಾರರನ್ನಾಗಿಸಿದ್ದಾರೆ. ಹೌದು, ಯೇಸು ಕ್ರಿಸ್ತನ ಮುಖಾಂತರ ನಮ್ಮನ್ನು ಪಾಲುದಾರರನ್ನಾಗಿ ಮಾಡಿದ್ದಾರೆ. ಧಾರಾಳವಾಗಿ ಅನುಗ್ರಹಿಸುವ ಕೃಪೆಯ ಮೂಲಕ ಮತ್ತು ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನ ಮೂಲಕ ಜೀವಭರಿತರಾಗಿ ಆಳುವರು. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಭೂಲೋಕದಲ್ಲಿ ಆಳಲು ಯೇಸು ಕ್ರಿಸ್ತನ ಮೂಲಕ ಪೂರೈಕೆ ಉಂಟು. ಸರಳವಾಗಿ ಹೇಳುವುದಾದರೆ ಪ್ರಭುತ್ವವನ್ನು ಪಡೆಯುವುದು. ಈ ಭೂಲೋಕವನ್ನು ಆಳಲು ದೇವರು ಆದಾಮನನ್ನು ಸೃಷ್ಟಿಸಿ ಹೇಳಿದರು, ಪ್ರಭುತ್ವವನ್ನು, ಆಳ್ವಿಕೆಯನ್ನು ಪ್ರತಿಯೊಂದರ ಮೇಲೂ, ಪ್ರತಿಯೊಂದು ಸೃಷ್ಟಿಯ ಮೇಲೂ ಸಾಧಿಸಲು. ಹೌದು, ಆದಾಮನಿಗೆ ದೇವರು ಕೊಟ್ಟ ಪ್ರಥಮ ಆಜ್ಞೆಯಾಗಿದೆ. ಆದೇಶವು ಕೊಡಲ್ಪಟ್ಟಿತ್ತು. ಯಾವುದೆಂದರೆ ಆಳಲು, ಅಧಿಕಾರವನ್ನು ಚಲಾಯಿಸಲು, ಆಳ್ವಿಕೆಯನ್ನು ಮಾಡಲು. ಆದರೆ ಒಬ್ಬ ಮನುಷ್ಯನು ಪಾಪ ಮಾಡಿದ್ದರಿಂದ ಅವನು ಆ ಆದೇಶವನ್ನು ಪಾಲಿಸುವ ಅಧಿಕಾರವನ್ನು ಕಳೆದುಕೊಂಡ, ಆ ಸಾಮರ್ಥ್ಯವನ್ನು ಕಳೆದುಕೊಂಡ. ಆದರೆ ದೇವರ ವಾಕ್ಯವು ಇಲ್ಲಿ ಹೇಳುತ್ತದೆ, ನೀತಿ ಎಂಬ ವರದಿಂದ ಹಾಗೂ ಧಾರಾಳವಾಗಿ ಅನುಗ್ರಹಿಸಿದ ಕೃಪಾದಾನ ಯೇಸುವಿನ ಮರಣ ಮೂಲಕ ಸಿಗುತ್ತದೆ. ಹೌದು, ಆ ಒಬ್ಬ ಪುರುಷ ಯೇಸು ಕ್ರಿಸ್ತರ ಮೂಲಕ ನಮಗೆ ಈ ಭೂಲೋಕವನ್ನು ಆಳಲು ಸಾಧ್ಯ. ಈ ಜೀವಿತದಲ್ಲಿ ಆಳ್ವಿಕೆಯನ್ನು ನಡೆಸಲು ನಿಮ್ಮ ಜೊತೆಗೆ ಇರುವರಲ್ಲಿ ಹೇಳಿ, ನಾನು ಈ ಜೀವಿತದಲ್ಲಿ ಆಳಲು ಕರೆಯಲ್ಪಟ್ಟಿದ್ದೇನೆ. ಇಲ್ಲ, ಕೆಲವರು ಹೇಳುತ್ತಾರೆ ನಂತರ. ಅಲ್ಲ, ಈ ಜೀವಿತದಲ್ಲೇ ದೇವರ ವಾಕ್ಯ ಹೇಳುತ್ತದೆ, ನಾನು ಭೂಲೋಕದಲ್ಲಿ ಇರುವಾಗಲೇ ಆಳಲು. ಹಳೆಯ ಪೆಂತೆಕೋಸ್ತಲ್ ಸಭೆಯವರು ಹೇಳುತ್ತಿದ್ದರು, ನಾವು ಬೇಗನೆ ಈ ಪ್ರಪಂಚವನ್ನು ಬಿಟ್ಟು ದೇವರೊಡನೆ ಇರಲು ಹೋಗುತ್ತೇವೆ. ಈ ಭೂಲೋಕವು ನಮಗಲ್ಲ, ನಾವು ಬೇಗನೆ ಹೋಗುತ್ತೇವೆ. ಇಲ್ಲ, ಇದು ಹಾಗಲ್ಲ. ನಾವು ಇಲ್ಲಿ ಈ ಭೂಲೋಕದಲ್ಲಿ ಮೊದಲು ಆಳುವವರಾಗಿದ್ದೇವೆ. ಆಮೇನ್. ಅದೊಂದು ತಪ್ಪು ಬೋಧನೆ. ನಾವು ಈ ಭೂಲೋಕದಲ್ಲಿ ಮೊದಲು ಆಳ್ವಿಕೆಯನ್ನು ಮಾಡಲು ಕರೆಯಲ್ಪಟ್ಟಿದ್ದೇವೆ. ಹೌದು, ಅದಕ್ಕೆ ಬೇಕಾದ ಎಲ್ಲ ಕೃಪೆಯನ್ನು ಯೇಸು ಕ್ರಿಸ್ತನ ಮುಖಾಂತರ ಒದಗಿಸಲ್ಪಟ್ಟಿದೆ. ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು, ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಮೊದಲು ಈ ಭೂಲೋಕದಲ್ಲಿ ಆಳುವರು. ಸರಿ, ದೇವರ ವಾಕ್ಯ ಇಲ್ಲಿ ಹೇಳುತ್ತದೆ, ಧಾರಾಳವಾಗಿ ದೊರಕುವ ಕೃಪೆ. ಆಮೇನ್. 2 ಪೇತ್ರ 1ನೇ ಅಧ್ಯಾಯ 2ನೇ ವಾಕ್ಯ. ಈ ಸಮೃದ್ಧಿಯಾದ ಕೃಪೆಯನ್ನು ಹೇಗೆ ಪಡೆಯುವವರಾಗಿದ್ದೀರಿ? ಹೇಳಿ, ಸಮೃದ್ಧಿಯಾದ ಕೃಪೆ, ಸಮೃದ್ಧಿಯಾದ ಕೃಪೆ. ಆಮೇನ್. 2 ಪೇತ್ರ 1ನೇ ಅಧ್ಯಾಯ 2ನೇ ವಾಕ್ಯ. ದೇವರನ್ನು ಕುರಿತಾಗಿಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿಯೂ ಇರುವ ಪರಿಜ್ಞಾನದಲ್ಲಿ ನಿಮಗೆ ಕೃಪೆಯೂ ಶಾಂತಿಯೂ ಹೆಚ್ಚೆಚ್ಚಾಗಿ ದೊರೆಯಲಿ. ಹೌದು, ಕೃಪೆ ಮತ್ತು ಶಾಂತಿಯು ನಿಮಗೆ ಹೆಚ್ಚೆಚ್ಚಾಗಿ ದೊರಕಲಿ. ಇಲ್ಲಿ ಕೃಪೆ ಮತ್ತು ಶಾಂತಿಯನ್ನು ಧಾರಾಳವಾಗಿ ಒದಗಿಸಲ್ಪಡುತ್ತದೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಕೃಪೆ ಮತ್ತು ಶಾಂತಿಯು ನಿಮಗೆ ಹೆಚ್ಚೆಚ್ಚಾಗಿ ದೊರಕಲಿ. ಇಲ್ಲಿ ನೀವು ಕೃಪೆಯನ್ನು ಪಡೆಯಬಹುದು, ಇಲ್ಲವೇ ಹೆಚ್ಚೆಚ್ಚಾದ ಕೃಪೆಯನ್ನು ಪಡೆಯಬಹುದು ಮತ್ತು ಧಾರಾಳವಾದ ಕೃಪೆ. ದೇವರನ್ನು ಕುರಿತಾಗಿಯೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿಯೂ
ಇರುವ ಪರಿಜ್ಞಾನದಲ್ಲಿ ನಿಮಗೆ ಕೃಪೆಯೂ ಶಾಂತಿಯೂ ಹೆಚ್ಚೆಚ್ಚಾಗಿ ದೊರೆಯಲಿ. ಹೌದು, ಹೇಗೆ ಹೆಚ್ಚೆಚ್ಚಾದ ಕೃಪೆಯನ್ನು ಪಡೆಯುವುದು? ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಈ ಧಾರಾಳವಾದ ಕೃಪೆಯನ್ನು ಒದಗಿಸಲ್ಪಡುತ್ತದೆ. ಹೇಗೆ? ದೇವರ ಜ್ಞಾನದ ಮುಖಾಂತರ ಮತ್ತು ಯೇಸುಕ್ರಿಸ್ತನ ಮೂಲಕ. ದೇವರ ವಾಕ್ಯದಲ್ಲಿ ಹೇಗೆ ಆಳ್ವಿಕೆಯನ್ನು ನಡೆಸುವುದೆಂದು ಹೇಳಲ್ಪಟ್ಟಿದೆ. ಅದು ಹೇಗೆಂದರೆ, ಪ್ರಭುತ್ವವನ್ನು ಸಾಧಿಸಿ, ಅದನ್ನು ಹೆಚ್ಚೆಚ್ಚಾದ ಕೃಪೆಯಿಂದಾಗಿ, ಧಾರಾಳವಾದ ಕೃಪೆಯಿಂದಾಗಿ. ಆ ಧಾರಾಳವಾದ ಕೃಪೆಯು ಹೇಗೆ ದೊರಕುತ್ತದೆ? ಅದು ದೇವರ ಬಗೆಗಿನ ಜ್ಞಾನದಿಂದ ಮತ್ತು ಯೇಸುಕ್ರಿಸ್ತನ ಮೂಲಕ. ದೇವರ ವಾಕ್ಯ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ತಿಳಿತಲ್ಲವೇ? ದೇವರ ವಾಕ್ಯವು ನಮಗೆ ಈ ಭೂಲೋಕವನ್ನು ಆಳಲು ಜ್ಞಾನವನ್ನು ಒದಗಿಸುತ್ತದೆ ಯೇಸುಕ್ರಿಸ್ತನ ಮುಖಾಂತರ. ಅದು ಹೇಗೆಂದರೆ, ಧಾರಾಳವಾದ ಕೃಪೆಯಿಂದ ಮತ್ತು ನೀತಿ ಎಂಬ ವರದಿಂದ. ಹೌದು, ಈ ಧಾರಾಳವಾದ ಕೃಪೆ ಹೇಗೆ ಸಿಗುತ್ತದೆ? ಈ ಕೃಪೆಯು ಹೇಗೆ ಹೆಚ್ಚುತ್ತದೆ? ದೇವರ ವಾಕ್ಯವು ನಮಗೆ ಹೇಳುತ್ತದೆ, ದೇವರ ಜ್ಞಾನದಿಂದ ಮತ್ತು ಯೇಸುಕ್ರಿಸ್ತನ ಮೂಲಕ. ಆಮೆನ್. ಸರಿ, ಕೃಪೆಯು ಹೆಚ್ಚೆಚ್ಚಾಗುತ್ತದೆ ದೇವರಲ್ಲಿ ನಮ್ಮ ಜ್ಞಾನವು ಹೆಚ್ಚಾದಾಗ. ಹೇಳಿ, ದೇವರ ಜ್ಞಾನ ಮತ್ತು ಕ್ರಿಸ್ತ ಯೇಸುವಿನಿಂದ. ಆಮೆನ್. ಹಾಲೆಲೂಯ. ಯೋಹಾನ 17ನೇ ಅಧ್ಯಾಯ 3ನೇ ವಾಕ್ಯ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ಮತ್ತು ನೀನು ಕಳುಹಿಸಿಕೊಟ್ಟ ಯೇಸುಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ನಿತ್ಯ ಜೀವವೆಂದರೇನು? ಸತ್ಯದೇವರನ್ನು ತಿಳಿಯುವುದು. ಮನುಷ್ಯರು ನಿತ್ಯ ಜೀವನದ ಬಗ್ಗೆ ಹಲವಾರು ವಿಷಯವಾಗಿ ಮಾತಾಡಬಹುದು, ಆದರೆ ದೇವರ ವಾಕ್ಯವು ಹೇಳುತ್ತದೆ, ನಿತ್ಯ ಜೀವವೆಂದರೆ ಒಬ್ಬನೇ ದೇವರನ್ನು ಅರಿಯುವುದು ಮತ್ತು ಅವನು ಕಳುಹಿಸಿದ ಯೇಸುಕ್ರಿಸ್ತನನ್ನು. ಸರಿ, ನಿತ್ಯ ಜೀವವೆಂದರೇನು? ಎಲ್ಲ ಬಗೆಯಲ್ಲಿ ದೇವರನ್ನು ತಿಳಿದುಕೊಳ್ಳುವುದು ಮತ್ತು ಅವನು ಕಳುಹಿಸಿದ ಅವನ ಒಬ್ಬನೇ ಮಗ ಯೇಸುಕ್ರಿಸ್ತನನ್ನು ಅರಿಯುವುದು. ಹಾಗಾದರೆ ನೀವು ನಿತ್ಯ ಜೀವದ ಪಾಲುದಾರರಾಗುವುದು, ಸತ್ಯದೇವರನ್ನು ತಿಳಿದುಕೊಳ್ಳುವುದು, ಯೇಸುಕ್ರಿಸ್ತ ಅವನ ಮಗನನ್ನು ಅರಿಯುವುದು. ಹೌದು, ಕೃಪೆಯು ನಿಮ್ಮಲ್ಲಿ ಹೆಚ್ಚೆಚ್ಚಾಗಬಹುದು. ದೇವರ ಜ್ಞಾನ ಮತ್ತು ಕ್ರಿಸ್ತ ಯೇಸುವಿನ ಜ್ಞಾನದಲ್ಲಿ ಬೆಳೆಯಬಹುದು. ನೀವು ಈ ಭೂಲೋಕವನ್ನು ಆಳಬಹುದು ದೇವರ ಮತ್ತು ಯೇಸುಕ್ರಿಸ್ತನ ಜ್ಞಾನದ ಮುಖಾಂತರ. ನೀವು ತುಂಬ ಜ್ಞಾನವನ್ನು ಪಡೆಯಬಹುದು, ಆದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ದೇವರ ಜ್ಞಾನ. ದೇವರ ವಾಕ್ಯವು ನಿರ್ದಿಷ್ಟವಾಗಿದೆ. ಅದು ಯಾವ ಗೊಂದಲ ಅಥವಾ ಸಂಶಯವನ್ನು ಉಂಟು ಮಾಡೋದಿಲ್ಲ. ದೇವರ ವಾಕ್ಯವು ಸಂಪೂರ್ಣವಾಗಿದೆ. ಆಮೆನ್. ಆದುದರಿಂದ ಇಲ್ಲಿ ಹೇಳುತ್ತದೆ, ದೇವರ ಜ್ಞಾನ ಮತ್ತು ಕ್ರಿಸ್ತ ಯೇಸುವಿನ ಮುಖಾಂತರ. ಸರಿಯಲ್ಲವೇ? ದೇವರ ವಾಕ್ಯ ಹೇಳುತ್ತದೆ, ರಕ್ಷಣೆ ಹೊಂದಲು ಮನುಷ್ಯನಿಗೆ ಮೂಲಭೂತವಾದ ದೇವರ ತಿಳುವಳಿಕೆ ಇರಬೇಕೆಂದು. ದೇವರ ಜ್ಞಾನ ಮತ್ತು ಅವರ ಪುತ್ರ ಯೇಸು ಕ್ರಿಸ್ತನ ಬಗ್ಗೆ. ಅದಕ್ಕೆ ಆಧಾರವಾಗಿ ಬೇಕಾದ ಎಲ್ಲ ತಿಳುವಳಿಕೆಯನ್ನು ದೇವರ ವಾಕ್ಯ ಕೊಡುತ್ತದೆ. ಪ್ರಾಥಮಿಕ ಜ್ಞಾನ ಯಾವುದೆಂದರೆ ಸತ್ಯದೇವರನ್ನು ತಿಳಿಯುವುದು ಮತ್ತು ಅವರು ಕಳುಹಿಸಿದ ಅವರ ಒಬ್ಬನೇ ಪುತ್ರ ಯೇಸು ಕ್ರಿಸ್ತನನ್ನು ಅರಿಯುವುದು. ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 10ನೇ ವಾಕ್ಯ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧ ದೇವರ ತಿಳುವಳಿಕೆಯೇ ವಿವೇಕವು. ಹೌದು, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ದನಿಯೇಲ 11ನೇ ಅಧ್ಯಾಯ 32ನೇ ವಾಕ್ಯ. ಇದು ಹೇಳುತ್ತದೆ, ತಮ್ಮ ದೇವರನ್ನು ಅರಿಯುವುದು ಅಂದರೆ ಅವರ ದೇವರ ಬಗ್ಗೆ ತಿಳುವಳಿಕೆ ಹೊಂದುವವರು ಬಹಳವಾಗಿ ದೋಚುವರು. ಯಾರು ಅವರ ದೇವರ ಬಗ್ಗೆ ಅರಿತಿರುವರೋ, ಯಾರು ದೇವರ ಬಗ್ಗೆ ಅರಿತಿರುವರೋ, ದೇವರನ್ನು ಅರಿಯುವುದು ಒಂದು ಆದೇಶವಾಗಿದೆ.
ಈ ಆದೇಶವು ಈ ಭೂಲೋಕವನ್ನು ಆಳಲು ಮತ್ತು ಬಹಳವಾಗಿ ದೋಚಲು. ತಿಳಿಯಿತಲ್ಲವೇ? ಎಫೆಸದವರಿಗೆ 1ನೇ ಅಧ್ಯಾಯ ವಾಕ್ಯ 15-19. ಹೀಗಿರಲಾಗಿ ಕರ್ತನಾದ ಯೇಸುವಿನಲ್ಲಿ ನೀವು ಇಟ್ಟಿರುವ ನಂಬಿಕೆಯನ್ನು ಮತ್ತು ದೇವಜನರಿಗೆ ನೀವು ತೋರಿಸುವ ಪ್ರೀತಿಯ ವಿಷಯವನ್ನು ಕೇಳಿ. ನಾನು ನಿಮಗೋಸ್ಕರ ನನ್ನ ಪ್ರಾರ್ಥನೆಗಳಲ್ಲಿ ವಿಜ್ಞಾಪನೆ ಮಾಡುವಾಗ ದೇವರಿಗೆ ಎಡೆಬಿಡದೆ ಸ್ತೋತ್ರ ಮಾಡುತ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಮಹಿಮಾ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ ಪೂರ್ಣವಾದ ತಿಳುವಳಿಕೆಯನ್ನು ಕೊಟ್ಟು ಜ್ಞಾನ ಮತ್ತು ಪ್ರಕರಣಗಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನಾದ ತಂದೆಯೂ ಆಗಿರುವಾತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಜ್ಞಾನವುಳ್ಳ ಆತ್ಮವನ್ನು ದಯಪಾಲಿಸಿದ್ದಾನೆ. ದೇವರ ಉದ್ದೇಶವೇನೆಂದರೆ ತಿಳುವಳಿಕೆ ಮತ್ತು ಜ್ಞಾನವುಳ್ಳ ಆತ್ಮವನ್ನು ದಯಪಾಲಿಸಿದ್ದು ಬುದ್ಧಿವಂತಿಕೆ ಮತ್ತು ಪ್ರಕಟಣೆಯನ್ನು ಅವರ ಜ್ಞಾನದ ಮುಖಾಂತರ ತಿಳಿದುಕೊಳ್ಳಲು. ಒಬ್ಬನೇ ದೇವರು ಮತ್ತು ಅವನ ಪುತ್ರ ಯೇಸುವಿನ ಬಗ್ಗೆ. ಆಮೆನ್. ಜ್ಞಾನವುಳ್ಳ ದೇವರ ಆತ್ಮ ನಿಮಗೆ ಯಾಕೆ ನೀಡಲಾಯಿತೆಂದರೆ ನೀವು ಅವರ ಬಗ್ಗೆ ತಿಳಿದುಕೊಳ್ಳಲು, ಪ್ರಕಟಣೆಯನ್ನು ಪಡೆದು ಬೆಳೆಯಲು. ಈ ಮೂಲಭೂತ ತಿಳುವಳಿಕೆಯು ಅಗತ್ಯವಾಗಿ ಬೇಕಾಗಿದೆ. ನೀವು ಇದು ಸಹ ತಿಳಿದಿರಬೇಕು, ನಿಮ್ಮ ಬಗ್ಗೆ ದೇವರ ವಾಕ್ಯದ ಬೆಳಕಲ್ಲಿ. ಕೀರ್ತನೆ 49 ವಾಕ್ಯ 20. ನೀವು ಕ್ರಿಸ್ತನಲ್ಲಿ ಏನಾಗಿದ್ದೀರಿ ಎಂದು ನಿಮಗೆ ತಿಳಿದಿರಬೇಕು. ನೀವು ಕ್ರಿಸ್ತನಲ್ಲಿ ಏನಾಗಿದ್ದೀರಿ ಎಂಬ ಅರಿವು ನಿಮಗಿರಬೇಕು. ಮೂಲಭೂತವಾದ ತಿಳುವಳಿಕೆ ಎಂದರೆ ದೇವರ ಬಗ್ಗೆ ತಿಳಿಯುವುದು, ದೇವರ ಜ್ಞಾನ ಮತ್ತು ಪ್ರಕಟಣೆಯಲ್ಲಿ ಬೆಳೆಯುವುದು. ಹೌದು, ದೇವರ ಜ್ಞಾನದಲ್ಲಿ. ಎರಡನೆಯದಾಗಿ ನೀವು ಕ್ರಿಸ್ತನಲ್ಲಿ ಏನಾಗಿದ್ದೀರಿ ಎಂಬ ಅರಿವು. ಕೀರ್ತನೆ 49 ವಾಕ್ಯ 20. ವಿವೇಕಹೀನ ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ನಶಿಸಿ ಹೋಗುವ ಪಶುಗಳಿಗೆ ಸಮಾನವಾಗಿ ಇಲ್ಲವಾಗುತ್ತಾನೆ. ನೀವು ಈ ಪ್ರಪಂಚದಲ್ಲಿ ಇರುವಾಗ ಯಾವ ಗೌರವಾನ್ವಿತ ಜಾಗದಲ್ಲಿದ್ದರೂ, ಯಾವ ರೀತಿಯ ಗೌರವವನ್ನು ನೀವು ಹೊಂದಿದ್ದರೂ, ಲೋಕವು ಯಾವ ಗೌರವವನ್ನು ನಿಮಗೆ ಕೊಟ್ಟರೂ, ನೀವು ವಿವೇಕಹೀನರಾಗಿದ್ದರೆ, ಸತ್ಯ ದೇವರ ಪರಿಚಯ ನಿಮಗಿಲ್ಲವಾದರೆ, ತನ್ನ ಸೃಷ್ಟಿಕರ್ತನ ಮೂಲಭೂತವಾದ ತಿಳುವಳಿಕೆ ಇಲ್ಲವಾದರೆ, ಅವನಿಗೂ ಮೃಗಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಅವನು ಮೃಗದಂತೆ ನಾಶವಾಗುತ್ತಾನೆ. ಈ ಪ್ರಪಂಚದಲ್ಲಿ ಮನುಷ್ಯನು ಯಾವ ಗೌರವದಲ್ಲಿದ್ದರೂ ಪರವಾಗಿಲ್ಲ, ಅವನ ಮಾರ್ಗದಲ್ಲಿ ನಡೆದಾಡುವ ಪಶುವಿನಂತೆ ನಾಶವಾಗುತ್ತಾನೆ. ಇದಕ್ಕಿಂತ ಹೆಚ್ಚು ಸರಳವಾಗಿ ವಿವರಿಸಲು ಸಾಧ್ಯವಿಲ್ಲ. ಅರ್ಥವಾಯಿತಲ್ಲವೇ? ಸರಿ. 1ನೇ ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ. ಇಲ್ಲಿ ಹೇಳುತ್ತದೆ, ನೀವು ವಂಶಸ್ಥರಾದ ಯಾಜಕರು. ಆದುದರಿಂದ ಕ್ರಿಸ್ತನಲ್ಲಿ ನಿಮ್ಮ ಸ್ಥಾನಮಾನ ಏನೆಂದು ತಿಳಿದುಕೊಳ್ಳಿ. ನೀವು ಯಾರೆಂದು ನಿಮಗೆ ದೇವರ ಬಗ್ಗೆ ತಿಳುವಳಿಕೆ ಬೇಕು. ಅವರ ಒಬ್ಬನೇ ಪುತ್ರ ಯೇಸುವಿನ ಬಗ್ಗೆ ತಿಳುವಳಿಕೆ ಬೇಕು. ಹಾಗೂ ನೀವು ಯಾರೆಂದು ತಿಳಿದುಕೊಳ್ಳಬೇಕು. ದೇವರ ವಾಕ್ಯ ಹೇಳುತ್ತದೆ, ನೀವು ರಾಜವಂಶಸ್ಥರಾದ ಯಾಜಕರು, ದೇವರಾದುಕೊಂಡ ಜನಾಂಗ, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯು, ತನ್ನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗಲು ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ಅವರ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದನು. ಇದೇ ನಿಮ್ಮ ಪ್ರಾಥಮಿಕ ಉದ್ದೇಶ, ಅವರ ಘೋಷಣೆಯನ್ನು ಮಾಡಲು, ಕತ್ತಲೆಯೊಳಗಿಂದ ಅವರ ಆಶ್ಚರ್ಯಕರವಾದ ಬೆಳಕನ್ನು ಸಾರಲು. ಯೋಬನು ಅಧ್ಯಾಯ 38 ವಾಕ್ಯ
33-35. ಖಗೋಳದ ಕಟ್ಟಳೆಗಳನ್ನು ತಿಳಿದುಕೊಂಡಿದೆಯೋ? ಅದರ ಆಳ್ವಿಕೆಯನ್ನು ಭೂಮಿಯಲ್ಲಿ ಸ್ಥಾಪಿಸಿದೆಯಾ? ಮೋಡಗಳನ್ನು ಮುಟ್ಟುವಂತೆ ನೀನು ಧ್ವನಿ ಎತ್ತಿದ ಮಾತ್ರಕ್ಕೆ ಹೇರಳವಾದ ನೀರು ನಿನ್ನನ್ನು ಆವರಿಸುವುದೋ? ಸಿಡಿಲುಗಳು ನಿನ್ನ ಅಪ್ಪಣೆಯಂತೆ ಹೋಗಿ ಬಂದು ಇಗೋ ಬಂದಿದ್ದೇವೆ ಎನ್ನುವವೋ? ಹಾಲೆಲೂಯ. ಖಗೋಳದ ಕಟ್ಟಳೆಗಳನ್ನು ತಿಳಿದುಕೊಂಡಿದ್ದೀಯೋ? ಹೌದು, ಅಲ್ಲಿ ಕಟ್ಟಳೆಗಳಿವೆ. ತತ್ವಗಳು ಪರಲೋಕದಲ್ಲೂ ತತ್ವಗಳು ಭೂಲೋಕದಲ್ಲೂ ಇವೆ. ವಾಕ್ಯವು ಹೇಳುತ್ತದೆ, ಪರಲೋಕದ ಕಟ್ಟಳೆಗಳು ನಿನಗೆ ತಿಳಿದಿದ್ದೇವೆಯೋ? ಹೌದು, ಪರಲೋಕದ ಕಟ್ಟಳೆಗಳು ಅರಿವು ನಿಮಗೆ ಇಲ್ಲವಾದರೆ ನೀವು ಭೂಲೋಕದಲ್ಲಿ ಪ್ರಭುತ್ವವನ್ನು ಸಾಧಿಸಲು ಸಾಧ್ಯವಿಲ್ಲ. ದೇವರ ವಾಕ್ಯವು ತುಂಬ ಸ್ಪಷ್ಟವಾಗಿದೆ. ದೇವರ ವಾಕ್ಯವು ಹೇಳುತ್ತದೆ, ನಿಮಗೆ ಭೂಲೋಕದಲ್ಲಿ ಆಳ್ವಿಕೆ ಬೇಕಾದರೆ ನಿಮಗೆ ಪರಲೋಕದ ಕಟ್ಟಳೆಗಳು ತಿಳಿದಿರಬೇಕು. ಅಲ್ಲಿರುವ ತತ್ವಗಳು ನಿಮಗೆ ತಿಳಿದಿರಬೇಕು. ಭೂಲೋಕದಲ್ಲಿ ಆಡಳಿತ ನಡೆಸಲು ಉನ್ನತವಾದ ತತ್ವಗಳಿವೆ. ಅವುಗಳನ್ನು ಪರಲೋಕದ ಕಟ್ಟಳೆಗಳೆಂದು ಕರೆಯುತ್ತಾರೆ. ಹೌದು, ದೇವರ ವಾಕ್ಯ ಹೇಳುತ್ತದೆ, ನಿನಗೆ ಪರಲೋಕದ ಕಟ್ಟಳೆಗಳು ಗೊತ್ತಿವೆಯೋ? ಅವುಗಳು ನಿಮಗೆ ತಿಳಿದಿಲ್ಲವಾದರೆ ಭೂಲೋಕದಲ್ಲಿ ಪ್ರಭುತ್ವವನ್ನು ನಡೆಸಲು ಸಾಧ್ಯವಿಲ್ಲ. ಸರಿ, ದೇವರ ವಾಕ್ಯ ಮುಂದುವರಿಸುತ್ತಾ ಹೇಳುತ್ತದೆ, ಮೋಡಗಳನ್ನು ಮುಟ್ಟುವಂತೆ ನೀನು ಧ್ವನಿ ಎತ್ತಿದ ಮಾತ್ರಕ್ಕೆ ಹೇರಳವಾದ ನೀರು ನಿನ್ನನ್ನು ಆವರಿಸುವುದೋ? ನಿಮಗೆ ಭೂಲೋಕದಲ್ಲಿ ಆಜ್ಞಾಪಿಸಲು ಸಾಧ್ಯ ಉಂಟೋ? ಮೋಡಗಳ ಮೂಲಕ ಮಳೆ ಬರುವಂತೆ ಮಾಡಲು ನಿಮಗೆ ಅಧಿಕಾರ ಉಂಟೋ? ಎಲೀಜ ಪ್ರವಾದಿಯು ಆ ಅಧಿಕಾರವನ್ನು ಸರಿಯಾಗಿ ತೋರಿಸಿದ. ಅವನು ಮೋಡಗಳೊಂದಿಗೆ ಮಾತಾಡಿದ, ಮಳೆ ಇಲ್ಲ. 3 ವರ್ಷ ಮಳೆ ಇಲ್ಲ. ಅವನು ಹಿಂತಿರುಗಿ ಬಂದು ಹೇಳಿದ, ಮಳೆ ಬರುತ್ತದೆ. ಮಳೆ ಬರುವ ಶಬ್ದವನ್ನು ನಾನು ಕೇಳಿಸಿಕೊಂಡೆ. ಹೌದು, ಮಳೆಯು ಬಂತು. ಅವನು ತಿಳಿದುಕೊಂಡಿದ್ದ ಪರಲೋಕದ ಕಟ್ಟಳೆಗಳನ್ನು ಮತ್ತು ಅವು ಹೇಗೆ ಭೂಮಿಯ ಅಂಶಗಳನ್ನು ಹತೋಟಿಯಲ್ಲಿ ಇಟ್ಟಿವೆ ಎಂದು. ಭೂಮಿಯ ಎಲ್ಲ ಅಂಶಗಳನ್ನು ಹತೋಟಿಯಲ್ಲಿಡಲು ಪರಲೋಕದ ಕಟ್ಟಳೆಗಳನ್ನು ತಿಳಿದಿರಬೇಕು. ಮುಂದುವರಿಸುತ್ತಾ ಹೇಳುತ್ತದೆ, ಸಿಡಿಲುಗಳು ನಿನ್ನ ಅಪ್ಪಣೆಯಂತೆ ಹೋಗಿ ಬಂದು ಇಗೋ ಬಂದಿದ್ದೇವೆ ಎನ್ನುವವೋ? ಯಾರು ಕಾರ್ಮುಗಿಲಿಗೆ ಜ್ಞಾನವನ್ನು ದಯಪಾಲಿಸಿದರು? ಉತ್ಪಾತಗಳಿಗೆ ವಿವೇಕವನ್ನು ಅನುಗ್ರಹಿಸಿದವರು ಯಾರು? ಸರಿ, ನಿಮಗೆ ಮಿಂಚುಗಳಲ್ಲಿ ಅಧಿಕಾರ ಉಂಟೋ? ಮುಂದುವರಿಸುತ್ತಾ ಹೇಳುತ್ತದೆ, ಯಾರು ಜ್ಞಾನವನ್ನು ಮನಸ್ಸಿಗೆ ದಯಪಾಲಿಸಿದವರು ಮತ್ತು ವಿವೇಕವನ್ನು ಹೃದಯಕ್ಕೆ? ಭೂಲೋಕದಲ್ಲಿ ಪ್ರಭುತ್ವವನ್ನು ಸಾಧಿಸಲು ಯಾವ ತತ್ವಗಳ ಅಂಶಗಳು ಈ ಭೂಲೋಕದಲ್ಲಿ ಕಾರ್ಯನಿರ್ವಹಿಸ್ತವೆ ಎಂದು ಹಾಗೂ ದೇವರ ರಾಜ್ಯದಲ್ಲಿ ಕಾರ್ಯನಿರ್ವಹಿಸುವ ತತ್ವಗಳ ಅಂಶಗಳನ್ನು ಅರಿತುಕೊಳ್ಳಬೇಕು. ಯಾಕೆಂದರೆ ದೇವರ ಸಿಂಹಾಸನವು ಸ್ವರ್ಗಲೋಕದಲ್ಲಿದೆ ಮತ್ತು ಎಲ್ಲ ಸೃಷ್ಟಿಯನ್ನು ಅವರು ಆಳುತ್ತಾರೆ. ಯಾವ ಕಟ್ಟಳೆಗಳು, ಯಾವ ತತ್ವಗಳು, ಯಾವ ನಿಯಮಗಳು, ಇವುಗಳಿಂದ ಅವರ ರಾಜ್ಯವು ಕಾರ್ಯನಿರ್ವಹಿಸುತ್ತದೆ. ಅವರ ವಾಕ್ಯದ ಮುಖಾಂತರ ಈ ಭೂಮಿಯನ್ನು ನೇತು ಹಾಕಿದರು. ಹೌದು, ದೇವರ ವಚನದಿಂದ ಈ ಭೂಮಿ ತಿರುಗುತ್ತದೆ, ತನ್ನದೇ ಸ್ಥಳದಲ್ಲಿ ನಿಲ್ಲುತ್ತದೆ. ಸರಿಯಲ್ಲವೇ? ಹಾಗೆಯೇ ಭೂಮಿಯ ಎಲ್ಲ ವಿಷಯಗಳು, ಅಂಶಗಳು ಕಾರ್ಯನಿರ್ವಹಿಸುತ್ತವೆ. ಯಾವಾಗ ಮನುಷ್ಯನು ಈ ತತ್ವಗಳ ವಿರೋಧ ಹೋಗುತ್ತಾನೋ, ದೇವರು ಬಂದು ಆ ಮನುಷ್ಯನ ಜೊತೆ ಯುದ್ಧ ಮಾಡುವುದಿಲ್ಲ. ಬದಲಿಗೆ ಆ ತತ್ವಗಳೇ ಅವನಿಗೆ ವಿರೋಧವಾಗಿ ಯುದ್ಧ ಮಾಡುತ್ತವೆ. ಸರಿಯಲ್ಲವೇ? ಯಾಕೆಂದರೆ ದೇವರು ಮೊದಲೇ ಕಟ್ಟಳೆಗಳನ್ನು ಸ್ಥಾಪಿಸಿದ್ದಾರೆ. ಆದುದರಿಂದ ಪರಲೋಕದ ಕಟ್ಟಳೆಗಳನ್ನು ಅರಿತಿದ್ದೀರೋ? ಆವಾಗ ಮಾತ್ರ ಭೂಲೋಕದಲ್ಲಿ ಪ್ರಭುತ್ವವನ್ನು ಸಾಧಿಸಲು ಸಾಧ್ಯ. ಭೂಲೋಕದಲ್ಲಿ ಪ್ರಭುತ್ವವನ್ನು ಸಾಧಿಸಲು ನಿಮಗೆ ದೇವರ ರಾಜ್ಯದ ಕಟ್ಟಳೆಗಳು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿದಿರಬೇಕು.
ಅವರ ರಾಜ್ಯದ ತತ್ವಗಳೇನು? ಕೀರ್ತನೆ 82 ವಾಕ್ಯ 5. ಇವರು ಬುದ್ಧಿಹೀನರು, ವಿವೇಕಶೂನ್ಯರೂ ಆಗಿ ಅಂಧಕಾರದಲ್ಲಿ ಅಲೆಯುತ್ತಾರೆ. ಭೂಮಿಯ ಅಸ್ಥಿವಾರಗಳೆಲ್ಲ ಕದಲುತ್ತವೆ. ನೀವು ದೇವರುಗಳು, ಎಲ್ಲರೂ ಪರಾತ್ಪರನಾದ ದೇವರ ಮಕ್ಕಳು. ಆದರೂ ನರರಂತೆ ಸತ್ತೇ ಹೋಗುವಿರಿ. ಪ್ರತಿಯೊಬ್ಬ ಪ್ರಭುವಿನಂತೆ ನೀವೆಲ್ಲರೂ ಬಿದ್ದು ಹೋಗುವಿರಿ ಎಂದು ನಾನು ಹೇಳಿದೆನು. ದೇವರೇ, ಏಳು, ಭೂಲೋಕದಲ್ಲಿ ನ್ಯಾಯವನ್ನು ಸ್ಥಾಪಿಸು. ನೀನು ಎಲ್ಲ ಜನಾಂಗಗಳ ಒಡೆಯನಲ್ಲವೋ? ಇವರು ಬುದ್ಧಿಹೀನರು, ವಿವೇಕಶೂನ್ಯರೂ ಆಗಿದ್ದಾರೆ. ಜ್ಞಾನದ ಕೊರತೆ ಮತ್ತು ತಿಳುವಳಿಕೆಯ ಕೊರತೆಯಿಂದ ಇರುವ ಜನರ ಸ್ಥಿತಿಯೇನು? ಅವರು ಅಂಧಕಾರದಲ್ಲಿ ಅಲೆಯುತ್ತಾರೆ. ನಿಮಗೆ ತಿಳುವಳಿಕೆ ಇಲ್ಲವಾದರೆ, ವಿವೇಕ ಶೂನ್ಯರಾದರೆ ನೀವು ಕುರುಡನಂತೆ ಅಲೆಯುತ್ತೀರಿ ಎಂದು ದೇವರ ವಾಕ್ಯ ಹೇಳುತ್ತದೆ. ಆದುದರಿಂದ ಕುರುಡರಾಗಬೇಡಿ. ನೀವೊಬ್ಬರು ಕುರುಡರಾಗುತ್ತೀರಿ, ಹೌದು, ಕತ್ತಲೆಯಲ್ಲಿ ಅಲೆಯುವವರಾಗುತ್ತೀರಿ. ಯಾರು ತಿಳುವಳಿಕೆ ಮತ್ತು ವಿವೇಕವನ್ನು ಹೊಂದಿಲ್ಲವೋ ಅವರು ಅಂಧಕಾರದಲ್ಲಿ ಅಲೆಯುತ್ತಾರೆ. ಹಾಗೂ ಯಾವಾಗ ನೀವು ಕತ್ತಲೆಯಲ್ಲಿ ನಡೆಯುವಾಗ ಮುಗ್ಗರಿಸಿ ಬೀಳದಿದ್ದರೆ ನೀವು ಅದೃಷ್ಟವಂತರು. ಆದುದರಿಂದ ಜನರು ಹೇಳುತ್ತಾರೆ ಅದೃಷ್ಟ ಅಥವಾ ಯೋಗ. ಆದರೆ ದೇವರ ವಾಕ್ಯ ಹೇಳುತ್ತದೆ ಅದೃಷ್ಟ ಅಥವಾ ಯೋಗ ಎಂಬುದು ಎಲ್ಲ ಆಶೀರ್ವಾದಗಳು ಮಾತ್ರ. ಸರಿಯಲ್ಲವೇ? ಆದುದರಿಂದ ತಿಳಿದುಕೊಳ್ಳಿ, ನಿಮಗೆ ತಿಳುವಳಿಕೆ ವಿವೇಕವಿಲ್ಲವಾದರೆ ನೀವು ಅಂಧಕಾರದಲ್ಲಿ ಅಲೆಯುವವರಾಗಿರುತ್ತೀರಿ. ಮುಂದುವರಿಸುತ್ತಾ ದೇವರ ವಾಕ್ಯ ಹೇಳುತ್ತದೆ, ನೀವು ದೇವರುಗಳು, ನೀವೆಲ್ಲರೂ ಪರಾತ್ಪರನ ಮಕ್ಕಳು. ನಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಸಹಭಾಗಿಯಾಗಲು ಸೃಷ್ಟಿಸಿದ್ದಾರೆ. ನಮ್ಮನ್ನು ಪರಾತ್ಪರನ ಮಕ್ಕಳನ್ನಾಗಿ ಸೃಷ್ಟಿಸಿದ್ದಾರೆ. ನಮಗೆ ದೇವರ ಮಕ್ಕಳಾಗುವ ಅವಕಾಶವನ್ನು ನೀಡಿದ್ದಾರೆ. ದೇವರ ವಾಕ್ಯ ಹೇಳುತ್ತದೆ, ನೀವು ದೇವರುಗಳು, ನೀವು ಪರಾತ್ಪರನ ಮಕ್ಕಳು, ದೇವರ ಮಕ್ಕಳು. ಮುಂದುವರಿಸಿ ಹೇಳುತ್ತದೆ, ಆದರೂ ನಿಮ್ಮನ್ನು ಯೇಸು ಕ್ರಿಸ್ತನಲ್ಲಿ ಪಾಲುದಾರರನ್ನಾಗಿ ಮಾಡಿದರು. ದೇವರ ಮಕ್ಕಳಾಗುವ ಅವಕಾಶವನ್ನು ನೀಡಿದರು. ನೀವು ಕೇವಲ ನರರಂತೆ ಸತ್ತೇ ಹೋಗುವಿರಿ. ನಿಮ್ಮನ್ನು ಸಹಭಾಗಿಯಾಗಲು ಆರಿಸಿರಬಹುದು, ಆದರೆ ನೀವು ಅದನ್ನು ಆನಂದಿಸಲಾಗುವುದಿಲ್ಲ. ಈವರೆಗೆ ಆ ಆಶೀರ್ವಾದದಲ್ಲಿ ನಡೆಯಲಿಲ್ಲ, ಅದನ್ನು ಇನ್ನೂ ಆನಂದಿಸಲಿಲ್ಲ. ನೀವು ದೇವರ ವಾಕ್ಯದಲ್ಲಿ ತುಂಬ ವಾಗ್ದಾನಗಳನ್ನು ನೋಡಿರಬಹುದು, ಆದರೆ ಅವುಗಳನ್ನು ಅನುಭವಿಸದೆ ಒಬ್ಬ ಕೇವಲ ನರಮನುಷ್ಯನಂತೆ ಸಾಯುವಿರಿ. ಅದೆಲ್ಲವೂ ನಿಮ್ಮದೇ ಆಗಿದೆ, ಆದರೆ ಇನ್ನೂ ಅದರಲ್ಲಿ ನೀವು ಪಾಲುದಾರರಾಗಿಲ್ಲ. ನಿಮ್ಮನ್ನು ಪರಾತ್ಪರನ ಮಕ್ಕಳೆಂದು ಕರೆಯುತ್ತಾರೆ, ಆದರೆ ನೀವು ಒಬ್ಬ ಕೇವಲ ಮನುಷ್ಯನಂತೆ ಸಾಯುವಿರಿ. ನೀವು ಈ ಭೂಲೋಕದಲ್ಲಿ ಬಾಳುವಿರಿ, ನಿಮ್ಮ ಆಯುಷ್ಯವನ್ನು ಪೂರ್ಣಗೊಳಿಸುತ್ತೀರಿ, ಆದರೆ ಯಾವುದೇ ಆಳುವಿಕೆ ಅಥವಾ ಅಧಿಕಾರವಿಲ್ಲದೆ ಒಬ್ಬ ಕೇವಲ ಮನುಷ್ಯನಂತೆ ಸಾಯುವಿರಿ. ಹೌದು, ಯಾಕೆಂದರೆ ನೀವು ಬುದ್ಧಿಹೀನರಾಗಿದ್ದೀರಿ, ವಿವೇಕ ಶೂನ್ಯರಾಗಿದ್ದೀರಿ. ಹೌದು, ತಿಳುವಳಿಕೆಯ ಕೊರತೆ, ದೇವರ ಜ್ಞಾನದ ಕೊರತೆಯಿಂದಾಗಿ ನೀವು ತುಂಬ ಸಾಮಾನ್ಯ ಜೀವಿತವನ್ನು ಜೀವಿಸುತ್ತೀರಿ. ತುಂಬ ಎತ್ತರದ ಕರೆ ನಿಮಗಿದ್ದರೂ, ನಿಮ್ಮನ್ನು ಪರಾತ್ಪರನ ಮಕ್ಕಳೆಂದು ಕರೆದರೂ ನೀವೊಬ್ಬ ಕೇವಲ ಮನುಷ್ಯನಂತೆ ಬದುಕುತ್ತೀರಿ, ಒಂದು ಸಾಮಾನ್ಯ ಮನುಷ್ಯನಾಗಿ. ಯಾಕೆಂದರೆ ಪರಲೋಕದ ಕಟ್ಟಳೆಗಳು ನಿಮಗೆ ತಿಳಿದಿಲ್ಲ. ಒಬ್ಬ ಮೃಗದಂತೆ ನೀವು ಸಾಯಬಹುದು. ಹೌದು, ಆಮೆನ್. ಮತ್ತಾಯ 13ನೇ ಅಧ್ಯಾಯ 11ನೇ ವಾಕ್ಯ. ಅದಕ್ಕಾತನು ಅವರಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಪರಲೋಕ ರಾಜ್ಯದ ಮರ್ಮಗಳನ್ನು ತಿಳಿಯುವ ಭಾಗ್ಯವು ನಿಮಗೆ ಕೊಟ್ಟಿದೆ, ಅವರಿಗೆ ಕೊಟ್ಟಿಲ್ಲ. ಏನು ಬರೆದಿದೆ? ಏನು ಹೇಳುತ್ತದೆ? ಪರಲೋಕ ರಾಜ್ಯದ ಗುಟ್ಟುಗಳು. ಹೌದು,
ಗುಟ್ಟುಗಳು ಮತ್ತು ತತ್ವಗಳು ಪರಲೋಕದಲ್ಲಿ ಕಾರ್ಯನಿರ್ವಹಿಸ್ತವೆ ಮತ್ತು ಅದನ್ನು ನಿಮಗೆ ಹೇಳಿಕೊಟ್ಟಿದ್ದಾರೆ. ಹೌದು, ನಿಮ್ಮ ಜೊತೆಯಲ್ಲಿ ಇದ್ದವರಿಗೆ ಹೇಳಿ ಇದನ್ನು ನಿಮಗೆ ಕೊಟ್ಟಿದ್ದಾರೆ. ದೇವರ ರಾಜ್ಯದ ಗುಟ್ಟುಗಳನ್ನು ತಿಳಿದುಕೊಳ್ಳಲು ಇದನ್ನು ನಿಮಗೆ ಕೊಟ್ಟಿದ್ದಾರೆ. ನಿಮಗೆ ಈ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ, ದೇವರ ರಾಜ್ಯದ ಗುಟ್ಟುಗಳನ್ನು ತಿಳಿದುಕೊಳ್ಳಲು. ಆದರೆ ಅದನ್ನು ಅವರಿಗೆ ಕೊಟ್ಟಿಲ್ಲ. ಆದುದರಿಂದ ಇಲ್ಲಿ ಒಂದು ವರ್ಗದವರಿಗೆ ಕೊಡಲ್ಪಡಲಿಲ್ಲ, ಆದರೆ ಇನ್ನೊಂದು ವರ್ಗದ ಜನರಿಗೆ ಈ ದೇವರ ರಾಜ್ಯದ ಗುಟ್ಟುಗಳನ್ನು ಅರಿಯುವ ಅವಕಾಶವನ್ನು ಕೊಟ್ಟಿದ್ದಾರೆ. ಆದರೂ ಈವರೆಗೆ ಅದನ್ನು ತಿಳಿದುಕೊಳ್ಳದೆ ಒಬ್ಬ ಕೇವಲ ಮನುಷ್ಯನಂತೆ ನೀವು ಸಾಯುತ್ತೀರಿ. ಭೂಲೋಕದಲ್ಲಿ ಅಧಿಕಾರ ಚಲಾಯಿಸದೆ, ಭೂಲೋಕದಲ್ಲಿ ಪ್ರಭುತ್ವವನ್ನು ಸಾಧಿಸದೆ. ಯಾಕೆಂದರೆ ನೀವು ದೇವರ ರಾಜ್ಯದ ತತ್ವಗಳನ್ನು ಅರಿಯಲಿಲ್ಲ, ಪರಲೋಕದ ಕಟ್ಟಳೆಗಳನ್ನು ತಿಳಿದುಕೊಳ್ಳಲಿಲ್ಲ. ಹಾಗೂ ನೀವು ನಿಮ್ಮ ಎದುರಾಳಿಯನ್ನು ಅರಿತುಕೊಳ್ಳಬೇಕು. ಹೌದು, ಯೇಸುವು ನಮ್ಮ ಎದುರಾಳಿಯ ಬಗ್ಗೆ ವಿವರಿಸಿ ಹೇಳಿದ್ದಾರೆ, ಸರಿಯಲ್ಲವೇ? ಹೌದು, ಆ ಎದುರಾಳಿಯು ಕಳ್ಳನಂತೆ ಕದಿಯಲು, ಕೊಲ್ಲಲು ಹಾಗೂ ನಾಶ ಮಾಡಲು ಬರುತ್ತಾನೆ. ಆಮೆನ್. ಯಾರು ಡ್ರೈವಿಂಗ್ ಶಾಲೆಗೆ ಹೋಗುತ್ತೀರೋ ಅಲ್ಲಿ ಅವರಿಗೆ ಕಲಿಕಾ ಪರೀಕ್ಷೆ ಇರುತ್ತದೆ. ಅಲ್ಲಿ ಒಂದು ವಾಹನ ಕೆಲವು ನಿರ್ದಿಷ್ಟ ಸಮಯದಲ್ಲಿ ಹೇಗೆ ವರ್ತಿಸುತ್ತದೆ ಎಂದು ಹೇಳಿಕೊಡುತ್ತಾರೆ. ಕೆಲವೊಮ್ಮೆ ನೆಲವು ಒದ್ದೆ ಆಗಿರುತ್ತದೆ. ಮರಳಿನ ಸ್ಥಳದಲ್ಲಿ, ಹಿಮ ಪ್ರದೇಶದಲ್ಲಿ ವಾಹನವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿಸುತ್ತಾರೆ, ಸರಿಯಲ್ಲವೇ? ಯಾಕೆ ಇದೆಲ್ಲ ಮಾಹಿತಿಯನ್ನು ನೀಡುತ್ತಾರೆ? ಯಾಕೆಂದರೆ ಅಂಥ ಸಂದರ್ಭಗಳು ಬರುವಾಗ ನೀವು ಅದನ್ನು ಹಿಡಿತದಲ್ಲಿಡಬೇಕೆಂದು. ಹೌದು, ಎದುರಾಳಿಯ ಮಾಹಿತಿಯನ್ನು ನಿಮಗೆ ಕೊಡುವುದೇಕೆಂದರೆ ನೀವು ಅದರ ಬಲಿಪಶು ಆಗಬಾರದೆಂದು. ನೀವು ಎದುರಾಳಿಯನ್ನು ಹೇಗೆ ಹಿಡಿತದಲ್ಲಿಡಬೇಕೆಂದು ತಿಳಿದಿರಬೇಕು. ಆಮೆನ್. ಹಾಗೂ ನೀವು ಪ್ರಪಂಚವನ್ನು ತಿಳಿದಿರಬೇಕು, ಪ್ರಪಂಚದ ವ್ಯವಸ್ಥೆಯನ್ನು ತಿಳಿದಿರಬೇಕು ಮತ್ತು ಮನುಷ್ಯನನ್ನೂ ತಿಳಿದಿರಬೇಕು. ಮತ್ತಾಯ 10ನೇ ಅಧ್ಯಾಯ 16ನೇ ವಾಕ್ಯ. ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಕಳಿಸುವಂತೆ ನಾನು ನಿಮ್ಮನ್ನು ಕಳಿಸಿಕೊಡ್ತಿದ್ದೇನೆ. ಆದುದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳೂ ಆಗಿರಿ. ಇಲ್ಲಿ ಯೇಸು ಸರಿಯಾಗಿ ವಿವರಿಸಿದ್ದಾರೆ ಪ್ರಪಂಚ ಹೇಗಿದೆ ಹಾಗೂ ಈ ಭೂಲೋಕದ ಜನರು ಹೇಗಿದ್ದಾರೆಂದು ಅವರು ಹೇಳುತ್ತಾರೆ. ತೋಳಗಳ ನಡುವೆ ಕುರಿಗಳಂತೆ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ, ಆದರೆ ಕುರಿಗಳಂತೆ ನಡೆದುಕೊಳ್ಳಬೇಡಿರಿ. ಸರ್ಪಗಳಂತೆ ಜಾಣರಾಗಿರಿ ಹಾಗೂ ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರಿ. ಇಲ್ಲಿ ತುಂಬ ಕುರಿಗಳು ಕುರಿಯ ಮೆದುಳಿನಿಂದ ನಡೆದಾಡುತ್ತಾರೆ. ತುಂಬ ಕುರಿಗಳು ಮೂಕ ಕುರಿಗಳಾಗಿವೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಸರ್ಪಗಳಂತೆ ಜಾಣರಾಗಿರಿ ಮತ್ತು ಗುರುತಿಸಿಕೊಳ್ಳಿರಿ, ನೀವು ಎಲ್ಲಿದ್ದೀರಿ, ನೀವು ಯಾರಾಗಿದ್ದೀರಿ. ಜಾಣ ಸರ್ಪಗಳಂತೆ ಬಾಳಿರಿ ಈ ಪ್ರಪಂಚದಲ್ಲಿ. ನೀವು ಈ ಭೂಲೋಕದ ವ್ಯವಸ್ಥೆಯನ್ನು ತಿಳಿದಿರಬೇಕು, ಒಬ್ಬ ಅಜ್ಞಾನಿಯಂತಿರಬೇಡಿ, ಸರಿಯಲ್ಲವೇ? ಆಮೆನ್. ಕೀರ್ತನೆ 115 ವಾಕ್ಯ 16. ಪರಲೋಕವು ಯೆಹೋವನದು, ಭೂಲೋಕವನ್ನು ಮಾನವ ಸಂತಾನಕ್ಕೆ ಕೊಟ್ಟಿದ್ದಾನೆ. ಹೌದು, ಪರಲೋಕವು ಯೆಹೋವನದು, ಭೂಲೋಕವನ್ನು ನರಸಂತಾನಕ್ಕೆ ಕೊಟ್ಟಿದ್ದಾನೆ. ಆದುದರಿಂದ ಭೂಲೋಕವನ್ನು ನರಮನುಷ್ಯನಿಗೆ ಕೊಟ್ಟಿದ್ದಾನೆ, ಪ್ರಭುತ್ವವನ್ನು ಸಾಧಿಸಲು, ಅಧಿಕಾರ ಚಲಾಯಿಸಲು, ಆಳ್ವಿಕೆ ಮಾಡಲು. ಸರಿಯಲ್ಲವೇ? ಭೂಲೋಕವನ್ನು ಮನುಷ್ಯನಿಗೆ ಕೊಡಲ್ಪಟ್ಟಿದೆ. ಯಾಕೆಂದರೆ ಪ್ರಭುತ್ವವನ್ನು ಸಾಧಿಸಲು, ಆಳ್ವಿಕೆ ಮಾಡಲು ಭೂಲೋಕವು ನರಮನುಷ್ಯನಿಗೆ ಸೇರಿದ್ದಾಗಿದೆ. ನೀವು ಈ ಭೂಲೋಕದಲ್ಲಿರುವಾಗ ಅಧಿಕಾರವನ್ನು ಚಲಾಯಿಸುವ ಅಭ್ಯಾಸವನ್ನು ಮಾಡಬೇಕು, ಪ್ರಭುತ್ವವನ್ನು ನಡೆಸಬೇಕು. ಆದರೆ ಇದೆಲ್ಲವನ್ನು ನೀವು ಮಾಡುವ ಮೊದಲು ನಿಮ್ಮ ಸೃಷ್ಟಿಕರ್ತನನ್ನು ತಿಳಿದಿರಬೇಕು.
ಯೇಸು ಕ್ರಿಸ್ತನಲ್ಲಿ ನೀವು ಸಹಭಾಗಿಗಳು, ಪಾಲುದಾರರು, ಉತ್ತರಾಧಿಕಾರಿಗಳು. ಇದೆಲ್ಲ ನಿಮಗೆ ತಿಳಿದಿರಬೇಕು. ಮನುಷ್ಯನ ಬಗ್ಗೆ ತಿಳುವಳಿಕೆ ಇರಬೇಕು, ಅವನ ಸ್ವಭಾವ ಗೊತ್ತಿರಬೇಕು, ಭೂಲೋಕದ ಅರಿವಿರಬೇಕು. ಈ ಭೂಲೋಕದ ವ್ಯವಸ್ಥೆಯ ಬಗ್ಗೆ ನಿಮಗೆ ತಿಳಿದಿರಬೇಕು, ನಿಮ್ಮ ಎದುರಾಳಿಯ ಬಗ್ಗೆ ತಿಳಿದಿರಬೇಕು. ಈ ಭೂಲೋಕದಲ್ಲಿ ಪ್ರಭುತ್ವವನ್ನು ಸಾಧಿಸಲು, ಈ ಭೂಲೋಕವನ್ನು ಆಳಲು ಸರಿಯಾದ ತಿಳುವಳಿಕೆಯ ಅಗತ್ಯವಿದೆ. ಅದಿಲ್ಲದಿದ್ದರೆ ಒಬ್ಬ ಕೇವಲ ನರ ಮನುಷ್ಯನಂತೆ ನೀವು ಸಾಯುತ್ತೀರಿ. ಪರಾತ್ಪರನ ಮಕ್ಕಳೆಂದು ಕರೆದರೂ ಸಹ. ಹೌದು, ಈಗ ನಿಮಗೆ ತಿಳಿಯಿತಲ್ಲವೇ? ನೀವು ದೇವರ ವಾಕ್ಯವನ್ನು ಕಲಿಯುತ್ತೀರಿ ಎಂದು ತಿಳಿಯುತ್ತೇನೆ. ಆಮೆನ್. ಹಾಲೆಲೂಯ. ಹಾಗಾದರೆ ದೇವರನ್ನು ಅರಿಯುವುದು ಹೇಗೆ? ಹೋದ ವಾರ ನಾವು ದೇವರ ಒಂದು ಭಾಗವನ್ನು, ಗುಣಾತಿಶಯಗಳನ್ನು ತಿಳಿದುಕೊಂಡೆವು. ಹೌದು, ಈಗ ಹೇಗೆ ದೇವರನ್ನು ತಿಳಿದುಕೊಳ್ಳುವುದು? ದೇವರು ಬೇರೆ ಬೇರೆ ಪಾತ್ರಗಳನ್ನು ಇಟ್ಟಿದ್ದಾರೆ. ಮೊದಲನೆಯದಾಗಿ ಅವರ ವಚನಗಳು. ದೇವರ ವಾಕ್ಯವು ದೇವರ ಬಗ್ಗೆ ಪ್ರಕಟಣೆಯನ್ನು ನೀಡುತ್ತದೆ. ಮೊದಲನೆಯದಾಗಿ ನೀವು ದೇವರ ಬಗ್ಗೆ ತಿಳುವಳಿಕೆಯನ್ನು, ಜ್ಞಾನವನ್ನು ಪಡೆಯುವುದು ಅವರ ವಾಕ್ಯದ ಮುಖಾಂತರ. ಎರಡನೆಯದಾಗಿ ಯಾವುದೆಂದರೆ ದೇವರ ನಾಮಗಳು, ದೇವರ ಹೆಸರುಗಳು. ದೇವರು ಬೇರೆ ಬೇರೆ ಆಯಾಮಗಳಲ್ಲಿ ತನ್ನ ಹೆಸರನ್ನು ಪ್ರಕಟಿಸಿದ್ದಾರೆ. ಜೆಹೋವ ಜೈರ, ಪೂರೈಸುವ ದೇವರು. ಜೆಹೋವ ರಾಫ, ಗುಣಪಡಿಸುವ ದೇವರು. ಇನ್ನೂ ಕೆಲವು ಹೆಸರುಗಳು ಎಲ್ ಶದಾಯ್, ಎಲ್ಯೋಲ್ಯಾನ್. ಈ ಎಲ್ಲ ಹೆಸರುಗಳನ್ನು ಮತ್ತು ಅವರ ಆಯಾಮಗಳನ್ನು ಪ್ರಕಟಿಸಿದ್ದಾರೆ. ಸರಿಯಲ್ಲವೇ? ನಿಮಗೆ ಒಂದು ದೊಡ್ಡ ಮನೆ ಇದೆ ಎಂದು ಭಾವಿಸಿ ಮತ್ತು ಆ ಮನೆಯನ್ನು ಪ್ರವೇಶಿಸಲು ನಿಮ್ಮಲ್ಲಿ ಬೀಗದ ಕೈ ಇದೆ, ಹಾಗೂ ಹಿಂಬದಿ ಬಾಗಿಲು, ಅಡಿಗೆ ಕೋಣೆಯ ಬಾಗಿಲು, ಸೇವಕನ ಕೋಣೆಯ ಬಾಗಿಲು. ಇದರ ಮುಖಾಂತರ ನಿಮ್ಮ ಮನೆಯ ಪ್ರವೇಶಕ್ಕೆ ಮಿತಿ ಇರುತ್ತದೆ. ಕೆಲವು ಮನೆಯಲ್ಲಿ ಸೇವಕನ ಕೋಣೆಯ ಮುಖಾಂತರ ಪ್ರವೇಶವಿರುತ್ತದೆ. ಕಲ್ಪನೆ ಮಾಡಿಕೊಳ್ಳಿ, ಮನೆಯೆಲ್ಲ ಮುಚ್ಚಿದೆ. ಸೇವಕನ ಕೋಣೆಯ ಮುಖಾಂತರ ಒಳ ಪ್ರವೇಶಿಸಬಹುದು, ಆದರೆ ಅದಕ್ಕೊಂದು ಮಿತಿ ಉಂಟು. ಕೆಲವು ಮನೆಯ ನಿಶ್ಚಿತ ಸ್ಥಳಗಳಿಗೆ ಮಾತ್ರ ಹೋಗಬಹುದು. ಊಟದ ಕೋಣೆಯ ಬೀಗದ ಕೈ ಇದ್ದರೆ ಅದಕ್ಕೆ ಪ್ರವೇಶಿಸಲು ಸಾಧ್ಯ. ಮಲಗುವ ಕೋಣೆಯ ಬೀಗದ ಕೈ ಇದ್ದರೆ ಅದಕ್ಕೆ ಪ್ರವೇಶಿಸಲು ಸಾಧ್ಯ. ಅಡುಗೆ ಮನೆಯ ಬೀಗದ ಕೈ ಇದ್ದರೆ ಅದಕ್ಕೆ ಪ್ರವೇಶಿಸಲು ಸಾಧ್ಯ. ಈಗ ನೀವು ಕಲ್ಪಿಸಿಕೊಳ್ಳಿ, ನೀವು ಮನೆಯನ್ನು ಪ್ರವೇಶಿಸ್ತೀರಿ. ನಿಮಗೆ ಹಸಿವಾಗಿದೆ, ಆದರೆ ನಿಮ್ಮಲ್ಲಿ ಮಲಗುವ ಕೋಣೆಯ ಬೀಗದ ಕೈ ಮಾತ್ರ ಇದೆ. ನೀವಿಲ್ಲಿ ಮಲಗಿ ವಿಶ್ರಮಿಸಿಕೊಳ್ಳಲು ಮಾತ್ರ ಸಾಧ್ಯ. ಸರಿಯಲ್ಲವೇ? ಈಗ ನೀವು ಮನೆಯೊಳಗೆ ಪ್ರವೇಶಿಸ್ತೀರಿ. ನಿಮಗೆ ತುಂಬ ಆಯಾಸವಾಗಿದೆ, ನಿಮಗೆ ಮಲಗಿ ವಿಶ್ರಮಿಸಲು ಬೇಕು, ಆದರೆ ನಿಮ್ಮಲ್ಲಿ ಅಡುಗೆ ಮನೆಯ ಬೀಗದ ಕೈ ಮಾತ್ರ ಇದೆ. ಆಗ ನೀವು ಅಡುಗೆ ಮನೆಯ ನೆಲದಲ್ಲಿ ಮಾತ್ರ ಮಲಗಬೇಕಾಗುತ್ತದೆ. ಮನೆಯಲ್ಲಿ ಮಲಗುವ ಕೋಣೆ ಇದೆ, ನಿಮಗೆ ಅಗತ್ಯವಾಗಿ ಬಾತ್ರೂಮ್ ಉಪಯೋಗಿಸಬೇಕು, ಆದರೆ ಬೀಗದ ಕೈ ಇಲ್ಲ. ನಿಮಗೆ ಆ ಜಾಗಕ್ಕೆ ಹೋಗಲು ಪ್ರವೇಶ ಇಲ್ಲ. ಸರಿಯಲ್ಲವೇ? ಇಲ್ಲಿ ಮನೆಯಲ್ಲಿ ಈ ಎಲ್ಲ ಸವಲತ್ತುಗಳು ಇಲ್ಲವೆಂದಲ್ಲ, ಆದರೆ ನಿಮಗೆ ಹೋಗಲು ಪ್ರವೇಶ ಇಲ್ಲ. ನಿಮಗೆ ಒಳಗೆ ಹೋಗಲು ಬೀಗದ ಕೈ ಇಲ್ಲ. ನಾನು ಹೇಳಿದ್ದು ನಿಮಗೆ ಅರ್ಥವಾಗ್ತದಲ್ಲವೇ? ನೀವು ಮನೆಯೊಳಗೆ ಹೋಗುತ್ತೀರಿ, ಆದರೆ ಬೇರೆ ಬೇರೆ ಕೋಣೆಗಳಿಗೆ ಹೋಗಲು ನಿಮಗೆ ಪ್ರವೇಶ ಇಲ್ಲ. ನೀವು ಅಡಿಗೆ ಕೋಣೆಗೆ ಹೋಗಿ ಹಸಿವಾದರೆ ಏನಾದರೂ ತಿಂದು ಅಲ್ಲೇ ಇರಬೇಕು. ಬೇರೆ ಕಡೆ ಹೋಗಲು ನಿಮಗೆ ಪ್ರವೇಶವಿಲ್ಲ. ನಿಮಗೆ ವಿರಾಮ ಮಾಡಲು ಆಗುವುದಿಲ್ಲ. ಅದೇ ರೀತಿ ಯೇಸು ಕ್ರಿಸ್ತನಲ್ಲಿ, ದೇವರಲ್ಲಿ ಬೇರೆ ಬೇರೆ ಆಯಾಮಗಳಿವೆ.
ಈ ಆಯಾಮಗಳನ್ನು ನೀವು ಅರಿತುಕೊಂಡು ಇದರಲ್ಲಿ ನೀವು ಪಾಲುದಾರರಾಗಬೇಕು. ಮೊದಲ ಪುನರುಜ್ಜೀವನದ ಸಮಯದಲ್ಲಿ ಜನರು ಅಥವಾ ಬೋಧಕರು ರಕ್ಷಣೆಯ ಬಗ್ಗೆ ಮಾತ್ರ ಮಾತಾಡುತ್ತಿದ್ದರು. ಎಲ್ಲ ಬೋಧಕರು ರಕ್ಷಣೆಯ ಬಗ್ಗೆ ಮಾತ್ರ ಮಾತಾಡುತ್ತಿದ್ದರು. ಅದು ಒಂದು ಅಂಶ ಮಾತ್ರ ಅವರಿಗೆ ಗೊತ್ತಿತ್ತು. ಆದರೆ ಮುಂದುವರಿಯುತ್ತಾ ಹೋಗುವಾಗ ಜನರಿಗೆ ಅರ್ಥವಾಯಿತು ದೇವರು ಗುಣಪಡಿಸುವ ದೇವರೆಂದು. ಹಾಗೆ ಗುಣಪಡಿಸುವ ಸೇವೆ ಪ್ರಾರಂಭವಾಯಿತು. ಆಮೆನ್. ದೇವರ ವಾಕ್ಯದಿಂದ ಜನರು ತಿಳಿದುಕೊಂಡರು ದೇವರು ಪೂರೈಸುವ ದೇವರು. ದೇವರ ಇನ್ನೊಂದು ಆಯಾಮವು ತೆರೆಯಿತು. ಹೇಗೆ ಈ ಆಯಾಮ ತೆರೆಯಲ್ಪಟ್ಟಿತು? ದೇವರ ವಾಕ್ಯದ ಮುಖಾಂತರ ಅವರು ತಿಳಿದುಕೊಂಡರು. ಹೌದು, ದೇವರ ವಾಕ್ಯದ ಮೂಲಕ ಜ್ಞಾನ ಮತ್ತು ತಿಳುವಳಿಕೆಯನ್ನು ಪಡೆದುಕೊಂಡರು. ಆಮೆನ್. ನೀವು ಯಾವುದನ್ನು ನೋಡುತ್ತೀರಿ, ಗುರುತಿಸಿಕೊಳ್ಳುತ್ತೀರಿ, ಅರಿಯುತ್ತೀರಿ, ಅದರಲ್ಲಿ ಮಾತ್ರ ಭಾಗವಹಿಸಲು ಸಾಧ್ಯ. ಇಲ್ಲವಾದರೆ ಕೇವಲ ನರಮನುಷ್ಯನಂತೆ ನೀವು ಸಾಯುತ್ತೀರಿ. ಮತ್ತು ಬಿಡುಗಡೆಯ ಸೇವೆ ಬಂತು. ಜನರು ತಿಳಿದುಕೊಂಡಿದ್ದರು ಈ ಸೇವೆಯು ಅಪೊಸ್ತಲರ ಸಮಯದಲ್ಲಿ ಕೊನೆಗೊಂಡಿದೆ ಎಂದು. ಈಗ ಅವರು ಅದರ ಅಧಿಕಾರವನ್ನು ತಿಳಿದುಕೊಂಡರು. ಆಮೆನ್. ಯೇಸುವಿನಲ್ಲಿದ್ದ ಆಯಾಮಗಳನ್ನು ನೋಡಿ ಯಾರೂ ದಣಿಯಲಿಲ್ಲ. ಸರಿಯಲ್ಲವೇ? ಆಮೆನ್. ಇದನ್ನು ನಾನು ನಿಮಗೆ ದೇವರ ವಾಕ್ಯದ ಮೂಲಕ ತಿಳಿಯಪಡಿಸುತ್ತೇನೆ. ಕೀರ್ತನೆ 71 ವಾಕ್ಯ 18. ದೇವರೇ, ನಾನು ನರೆಯ ಮುದುಕನಾದಾಗಲೂ ಕೈಬಿಡಬೇಡ. ಆಗ ಮುಂದಿನ ತಲೆಯವರೆಗೆ ನಿನ್ನ ಭುಜಬಲವನ್ನು ಸಾರುವೆನು. ತಲತಲಾಂತರದವರಿಗೆಲ್ಲ ನಿನ್ನ ಪ್ರತಾಪವನ್ನು ಪ್ರಕಟಿಸುವೆನು. ಇಲ್ಲಿ ದಾವೀದನು ತುಂಬ ಪ್ರಬಲವಾದ ವಾಕ್ಯವನ್ನು ಹೇಳುತ್ತಾನೆ. ಅದೇನೆಂದರೆ, ನಾನು ಈಗ ಮುದುಕ, ನರೆ ಕೂದಲಿನವನೂ ಆಗಿದ್ದೇನೆ. ನನ್ನ ಕೈಬಿಡಬೇಡ. ಮುಂದಿನ ತಲೆಮಾರಿಗೆ ನಿನ್ನ ಭುಜಬಲವನ್ನು ಸಾರುವವರೆಗೆ, ನಿನ್ನ ಭುಜಬಲದ ಸಾಮರ್ಥ್ಯವನ್ನು ಮುಂದಿನ ತಲೆಮಾರಿಗೆ, ನಿನ್ನ ಆ ಆಯಾಮವನ್ನು ಅವರಿಗೆ ಪ್ರಕಟಿಸುವ ತನಕ ಈ ಜನಾಂಗದವರಿಗೆ ನಾನು ಪಾಲುದಾರನಾಗಿದ್ದ ಆ ನಿಮ್ಮ ಆಯಾಮವನ್ನು ಈ ತಲೆಮಾರಿಗೆ ತಿಳಿಸುವ ತನಕ, ಪ್ರಕಟಿಸುವ ತನಕ ನನ್ನನ್ನು ನಿನ್ನ ಬಳಿ ಕರೆಯಬೇಡ. ಹೌದು, ನಿನ್ನ ಭುಜಬಲವನ್ನು ಪ್ರತಾಪವನ್ನು ಇವರಿಗೆ ಮುಂದಿನ ತಲೆಮಾರಿಗೆ ತಿಳಿಸುವವರೆಗೆ. ಆದುದರಿಂದ ದೇವರನ್ನು ಅಬ್ರಹಾಮನ ದೇವರೆಂದು ಕರೆಯುತ್ತಾರೆ. ಅಬ್ರಹಾಮನು ಸರ್ವಶಕ್ತನಾದ ದೇವರ ಆಯಾಮವನ್ನು ಪ್ರಕಟಿಸಿದನು. ಹೌದು, ಇಸಾಕನು ಸೆರೆ ಹಿಡಿದ ದೇವರ ಒಂದು ಆಯಾಮವನ್ನು ಪ್ರಕಟಿಸಿದನು. ಅದೇ ರೀತಿ ಯಾಕೋಬನು ಪ್ರಕಟಿಸಿದನು. ಮತ್ತು ಈಗ ದಾವೀದನು ಹೇಳುತ್ತಾನೆ, ಬೈಬಲಿನ ಹಳೆ ಒಡಂಬಡಿಕೆಯಲ್ಲಿ ದಾವೀದನೊಬ್ಬನು ಮಾತ್ರ ಯೇಸು ಕ್ರಿಸ್ತನನ್ನು ತನ್ನ ರಕ್ಷಕನೆಂದು ಕರೆಯುತ್ತಾನೆ. ಭೂಲೋಕಕ್ಕೆ ಯೇಸು ಬಂದು ಪ್ರಕಟಿಸುವ ಮೊದಲೇ, ಹೌದು, ಯೇಸು ಕ್ರಿಸ್ತನು ಬಂದು ತನ್ನನ್ನೇ ರಕ್ಷಕನೆಂದು ಪ್ರಕಟಿಸುವ ಮೊದಲೇ ದಾವೀದನು ದೇವರಿಗೆ ಹೇಳುತ್ತಾನೆ, ದೇವರೇ, ನೀನೇ ನನ್ನ ರಕ್ಷಕ, ನೀನು ನನ್ನ ಭದ್ರಕೋಟೆ, ನೀನು ನನ್ನ ಗುರಾಣಿ. ಹೌದು, ಆಮೆನ್, ಹಾಲೆಲೂಯ. ದಾವೀದನಿಗೆ ಪ್ರಕಟಗೊಂಡ ದೇವರ ಆಯಾಮಗಳನ್ನು ನಾವು ಕೀರ್ತನೆಗಳಲ್ಲಿ ನೋಡುತ್ತೇವೆ. ದೇವರಲ್ಲಿ ಅವನ ಕೂಗು, ಅವನು ಅರಿತ ದೇವರ ಆಯಾಮಗಳಲ್ಲಿ ಅವನು ಪಾಲುಗೊಂಡಿದ್ದು. ಇಲ್ಲಿ ಸಹ ಅವನು ಹೇಳುತ್ತಾನೆ, ಓ ದೇವರೇ, ನಾನು ನರೆಯ ಮುದುಕನಾದಾಗಲೂ ಕೈಬಿಡಬೇಡ. ಆಗ ಮುಂದಿನ ತಲೆಯವರಿಗೆ ನಿನ್ನ ಭುಜಬಲವನ್ನು ಸಾರುವೆನು. ತಲತಲಾಂತರದವರಿಗೆಲ್ಲ ನಿನ್ನ ಪ್ರತಾಪವನ್ನು ಪ್ರಕಟಿಸುವೆನು. ಹೌದು ದೇವರೇ, ಈ ಜನಾಂಗಕ್ಕೆ ಮಾತ್ರವಲ್ಲ, ಮುಂದಿನ ತಲೆಮಾರಿಗೆ ನಿನ್ನ ಭುಜಬಲವನ್ನು ಪ್ರತಾಪವನ್ನು ಪ್ರಕಟಿಸುವವರೆಗೆ ನನ್ನನ್ನು ಈ ಭೂಲೋಕದಿಂದ ಕರೆಯಬೇಡ.
ಆದುದರಿಂದ ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 36ರಲ್ಲಿ ಹೇಳುತ್ತದೆ, ದಾವೀದನಾದರೂ ತನ್ನ ಸಕಾಲದವರೆಗೆ ದೇವರ ಉದ್ದೇಶವನ್ನು ಪೂರ್ಣಗೊಳಿಸಿದನು. ಹೌದು, ದಾವೀದನು ಅವನ ತಲೆಮಾರಿನಲ್ಲಿ ದೇವರ ಉದ್ದೇಶವನ್ನು ಪೂರ್ಣಗೊಳಿಸಿದನು. ನೀವು ಮತ್ತು ನಾನು ಸಂಪೂರ್ಣಗೊಳಿಸುವ ಉದ್ದೇಶಗಳಿವೆ. ಹೌದು, ದೇವರ ಹೆಸರುಗಳು ದೇವರ ಗುಣಾತಿಶಯಗಳನ್ನು ಪ್ರಕಟಿಸುತ್ತದೆ, ದೇವರ ಗುಣಲಕ್ಷಣಗಳನ್ನು ತಿಳಿಸುತ್ತದೆ. ಯೇಸು ಬಂದರು ಮತ್ತು ಹೇಳಿದರು, ಯಾರು ನನ್ನನ್ನು ನೋಡಿದರೋ ಅವರು ತಂದೆ ದೇವರನ್ನು ನೋಡಿದ್ದಾರೆ. ಇಲ್ಲಿ ಯೇಸುವಿನ ಮುಖಾಂತರ ಒಂದು ಪ್ರಕಟಣೆ ಆಯಿತು. ಹೌದು, ಯೇಸು ಬಂದು ದೇವರನ್ನು ಪ್ರಕಟಿಸಿದರು. ಯೇಸುವಿನ ಮೂಲಕ ದೇವರ ಇನ್ನೊಂದು ಭಾಗ ಪ್ರಕಟಗೊಂಡಿತು. ಯೋಬನು ಅಧ್ಯಾಯ 42 ವಾಕ್ಯ 5. ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೆನು, ಈಗಲಾದರೂ ನಿನ್ನನ್ನೇ ಕಣ್ಣಾರೆ ಕಂಡೆನು. ಈಗ ಯೋಬನಲ್ಲಿ ಹೇಳುತ್ತಾನೆ, ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದೆನು. ತುಂಬ ಜನರು ನಿನ್ನ ಬಗ್ಗೆ ನನಗೆ ಹೇಳಿದ್ದರು. ಹೌದು, ಬಹಳ ಜನರು ನಿನ್ನ ಬಗ್ಗೆ ನನಗೆ ಹೇಳಿದ್ದರು. ಆದರೆ ಈಗ ನಿನ್ನನ್ನು ಕಣ್ಣಾರೆ ಕಂಡೆನು. ಕೆಲವು ವಿಷಯಗಳನ್ನು ನೀವು ಕೇಳಿ ತಿಳಿದುಕೊಳ್ಳಬಹುದಾ? ಆದರೆ ಇನ್ನೂ ಕೆಲವು ವಿಷಯಗಳನ್ನು ನೀವಾಗಿ ಅನುಭವಿಸಬೇಕು. ಆಮೇನ್. ನಿಮ್ಮಷ್ಟಕ್ಕೆ ನೀವೇ ಅನುಭವಿಸಿಕೊಳ್ಳಬೇಕು. ಯೋಬನು ಹೇಳುತ್ತಾನೆ, ನಾನು ಕೇಳಿ ನಿನ್ನ ಬಗ್ಗೆ ತುಂಬ ವಿಷಯಗಳನ್ನು ತಿಳಿದುಕೊಂಡಿದ್ದೆನು. ದೇವರ ವಾಕ್ಯವು ಪ್ರಕಟಿಸುತ್ತದೆ. ಹೌದು, ದೇವರ ಹೆಸರುಗಳು ಪ್ರಕಟಿಸುತ್ತವೆ. ಯೇಸು ಕ್ರಿಸ್ತನನ್ನು ನೋಡಿ ದೇವರ ಕೆಲವು ಅಂಶಗಳನ್ನು ನಾನು ಅರಿತುಕೊಳ್ಳುತ್ತೇನೆ. ಆದರೆ ಇನ್ನೂ ಕೆಲವು ದೇವರ ಅಂಶಗಳನ್ನು ನೀನಾಗಿ ಅನುಭವಿಸಬೇಕು. ಹೌದು, ದೇವರ ಬಹಳವಾದ ಆಯಾಮಗಳನ್ನು ದಾವೀದನು ಅನುಭವಿಸಿ ಘೋಷಿಸುತ್ತಾನೆ. ಸರಿಯಲ್ಲವೇ? ಹೌದು, ಅನುಭವಗಳು ದೇವರ ಕೆಲವು ಅಂಶಗಳನ್ನು ಪ್ರಕಟಿಸ್ತವೆ. ಕೆಲವರು ಗೀತೆಗಳಿಂದ ಪ್ರಕಟಿಸುತ್ತಾರೆ, ಅವರಿಗೆ ದೇವರು ಹೇಗೆ ಪ್ರಕಟಗೊಂಡರೆಂದು. ಒಂದು ಗೀತೆಯು ವೇ ಮೇಕರ್, ಮಿರಾಕಲ್ ವರ್ಕರ್. ಹೌದು, ಅವನು ದೇವರ ಒಂದು ಭಾಗವನ್ನು ಪ್ರಕಟಿಸುತ್ತಾನೆ. ದಾರಿ ತೋರುವ ದೇವರು, ಅದ್ಭುತ ಕಾರ್ಯಗಳನ್ನು ನಡೆಸುವ ದೇವರು ಎಂಬ ಪ್ರಕಟಣೆಯನ್ನು ಹೊಂದಿದನು. ದಾರಿ ತೋರುವ ದೇವರು, ಅದ್ಭುತ ಕಾರ್ಯಗಳನ್ನು ನಡೆಸುವ ದೇವರು ಎಂಬ ಪ್ರಕಟಣೆಯನ್ನು ಹೊಂದಿದವರು, ಅನುಭವವನ್ನು ಹೊಂದಿದವರು, ಬಿಡುಗಡೆಯನ್ನು ಹೊಂದಿದವರು, ಮಹತ್ವದ ತಿರುವನ್ನು ಹೊಂದಿದವರು, ಅದೊಂದು ಅನುಭವ ಪಡೆದವರು. ಆ ಅನುಭವದಿಂದ ಅವರು ಈ ಗೀತೆಯನ್ನು ಹಾಡಿದರು. ಈ ಗೀತೆಯು ಅವರಿಂದ ಹೀಗೆ ಹೊರಹೊಮ್ಮಿತು, ದೇವರು ಯಾರಿಗೂ ಋಣಭಾರನಾಗಿರುವುದಿಲ್ಲ, ಅವರು ಎಲ್ಲವನ್ನೂ ಸಂಪೂರ್ಣಗೊಳಿಸುತ್ತಾರೆ. ಈ ಗೀತೆಯನ್ನು ಬರೆದವರು ಒಬ್ಬ ಕ್ಯಾನ್ಸರ್ ರೋಗಿಯಾಗಿದ್ದರು. ಅವರ ತಂದೆಯು ಒಬ್ಬ ಪ್ರಬೋಧಕರಾಗಿದ್ದರು. ಅವರ ಜೀವಮಾನದ ಎಲ್ಲ ಗಳಿಕೆಯನ್ನು ಇವನ ಚಿಕಿತ್ಸೆಗೆ ಖರ್ಚು ಮಾಡಿದರು ಮತ್ತು ದೇವರು ಅವನನ್ನು ಗುಣಮುಖಗೊಳಿಸಿದರು. ಆವಾಗ ಅವನು ತುಂಬ ಗೀತೆಗಳನ್ನು ರಚಿಸಿದ್ದಾನೆ. ಈ ಗೀತೆಯು ಅವನ ಪ್ರಥಮ ಗೀತೆಯಾಗಿದೆ. ಅವನು ಏನನ್ನು ಕಳೆದುಕೊಂಡಿದ್ದಾನೋ ಅದೆಲ್ಲವನ್ನು ದೇವರು ಪುನರ್ಸ್ಥಾಪಿಸಿದರು. ಅವನ ದೊಡ್ಡ ಆಶೆಯು ತನ್ನ ತಂದೆ ತಾಯಿಗೆ ಒಂದು ಮನೆಯನ್ನು ಕಟ್ಟುವುದು. ಅದನ್ನು ಸಹ ದೇವರು ಸಂಪೂರ್ಣಗೊಳಿಸಿದರು. ನಂತರ ಅವರು ಈ ಗೀತೆಯನ್ನು ಹಾಡಿದರು, ದೇವರು ಯಾರಿಗೂ ಋಣಭಾರನಾಗಿರುವುದಿಲ್ಲ. ಇದು ಅವರ ವೈಯಕ್ತಿಕ ಅನುಭವ. ಹೌದು, ಜನರು ತಮ್ಮ ಜೀವನದ ಹಾದಿಯಲ್ಲಿ ಮುನ್ನಡೆಯುವಾಗ ದೇವರ ಕೆಲವು ಆಯಾಮಗಳನ್ನು, ಅಂಶಗಳನ್ನು ಅನುಭವಿಸುತ್ತಾರೆ. ಹೇಗೆ ಯೋಬನು ಹೇಳುತ್ತಾನೋ, ನಾನು ನನ್ನ ಕಿವಿಯಲ್ಲಿ ಕೇಳಿದ್ದೆ, ಆದರೆ ಈಗ ನಾನು ಅನುಭವಿಸುತ್ತೇನೆ. ಹೌದು, ಕೆಲವು ಆಯಾಮಗಳು, ಅಂಶಗಳನ್ನು ದೇವರು ನಮಗೆ ಪ್ರಕಟಿಸುತ್ತಾರೆ. ಹೌದು, ಜೀವನದಲ್ಲಿ ನೀವು ಸಾಗಿ ಹೋಗುವ ಹೋರಾಟಗಳು ನಿಮಗೆ ದೇವರ ಅನುಭವವಾಗಲೆಂದು
ದೇವರು ನಿಮ್ಮನ್ನು ಪ್ರೀತಿಸುವುದಿಲ್ಲವೆಂದಲ್ಲ, ಆದರೆ ನಿಮಗೆ ಅವರ ಬಗ್ಗೆ ವೈಯಕ್ತಿಕ ಅನುಭವವಾಗಲೆಂದು ಕೇಳಿ ತಿಳಿದುಕೊಳ್ಳಲು ಮಾತ್ರವಲ್ಲ. ತಿಳಿತಲ್ಲವೇ? ಹೌದು, ಬೇರೆ ಬೇರೆ ಜನರು ಬೇರೆ ಬೇರೆ ಹೋರಾಟಗಳಲ್ಲಿ ಸಾಗಿ ಹೋಗುತ್ತಾರೆ. ಯಾಕೆಂದರೆ ಆ ಪ್ರತಿಯೊಂದು ಹೋರಾಟದಲ್ಲಿ, ಕಷ್ಟದಲ್ಲಿ ಪರಲೋಕದ ಕಟ್ಟಳೆಗಳನ್ನು ತಿಳಿದುಕೊಳ್ಳಲು, ದೇವರ ದಾರಿಯನ್ನು ಅರಿಯಲು, ದೇವರ ಗುಣಾತಿಶಯಗಳನ್ನು ತಿಳಿಯಲು, ದೇವರ ಹೃದಯವನ್ನು ಕಂಡುಕೊಳ್ಳಲು ಮತ್ತು ಮನುಷ್ಯನು ಯಾರು ಎಂದು ತಿಳಿದುಕೊಳ್ಳಲು. ಇದನ್ನು ತಿಳಿದುಕೊಳ್ಳುವಾಗ ದೇವರ ಇತರ ಆಯಾಮಗಳು ತೆರೆಯಲ್ಪಡುತ್ತವೆ. ನಿಮಗೆ ಅರ್ಥವಾಗುತ್ತದೆಂದು ಭಾವಿಸುತ್ತೇನೆ. ದಾವೀದನು ಹೇಳುತ್ತಾನೆ, ನನ್ನನ್ನು ಈ ಭೂಲೋಕದಿಂದ ತೆಗೆಯಬೇಡ. ನನ್ನ ಕೂದಲು ನರೆದಿದ್ದರೂ ನಿನ್ನ ಪ್ರತಾಪವನ್ನು, ಭುಜಬಲವನ್ನು ಈ ಜನಾಂಗಕ್ಕೆ ಪ್ರಕಟಿಸುವವರೆಗೆ, ಬರುವ ತಲೆಮಾರಿಗೆ ತಿಳಿಸುವ ತನಕ. ಹೌದು, ದೇವರ ಆಯಾಮಗಳನ್ನು ನಾನು ಮತ್ತು ನೀವು ಅನುಭವಿಸಬೇಕು. ಗುಣಪಡಿಸುವ ದೇವರು, ಬಿಡುಗಡೆ ನೀಡುವ ದೇವರು, ಬೇರೆ ಬೇರೆ ದೇವರ ಆಯಾಮಗಳು. ಸರಿಯಲ್ಲವೇ? ಆಮೇನ್, ಹಾಲೆಲೂಯ. ಕೀರ್ತನೆ 68 ವಾಕ್ಯ 5-7. ವಾಸಸ್ಥಾನದಲ್ಲಿರುವ ದೇವರು ದಿಕ್ಕಿಲ್ಲದವರಿಗೆ ತಂದೆಯೂ ವಿಧವರಿಗೆ ಸಹಾಯಕನೂ ಆಗಿದ್ದಾನೆ. ಒಬ್ಬಂಟಿಗರನ್ನು ಸಾಂಸ್ಕಾರಿಕರಾಗುವಂತೆ ಮಾಡುತ್ತಾನೆ. ಸೆರೆಯಲ್ಲಿರುವವರನ್ನು ಬಿಡಿಸಿ ಸುಖಾವಸ್ಥೆಗೆ ತರುತ್ತಾನೆ. ದ್ರೋಹಿಗಳಾದರೂ ಮರುಭೂಮಿಯಲ್ಲಿ ಉಳಿಯಬೇಕಾಗುವುದು. ದೇವರೇ, ನೀನು ನಿನ್ನ ಪ್ರಜೆಯ ಮುಂದೆ ಹೊರಟು ಅರಣ್ಯ ಮಾರ್ಗವು ಪ್ರಯಾಣ ಮಾಡುತ್ತಾ ಬರುವಾಗ. ದೇವರ ವಾಕ್ಯ ಹೇಳುತ್ತದೆ, ದಿಕ್ಕಿಲ್ಲದವರಿಗೆ ತಂದೆಯು, ವಿಧವೆಯರಿಗೆ ಸಹಾಯಕನು, ಒಬ್ಬಂಟಿಗರನ್ನು ಸಂಸಾರಿಕನಾಗುವಂತೆ ಮಾಡುತ್ತಾನೆ. ಪರಿಶುದ್ಧ ವಾಸಸ್ಥಾನದಲ್ಲಿರುವ ದೇವರು. ಇಲ್ಲಿ ದಾವೀದನು ದೇವರ ಇನ್ನೊಂದು ಭಾಗವನ್ನು ಪ್ರಕಟಿಸುತ್ತಾನೆ. ದೇವರು ದಿಕ್ಕಿಲ್ಲದವರಿಗೆ ತಂದೆಯು. ತಂದೆಯಿಲ್ಲದವರಿಗೆ ಯಾರಾದರೂ ತೊಂದರೆ ಕೊಟ್ಟರೆ ದೇವರು ಅವನಿಗೆ ತೊಂದರೆಗೆ ಗುರಿಪಡಿಸುತ್ತಾನೆ. ಯಾಕೆಂದರೆ ತಂದೆ ಇಲ್ಲದವರಿಗೆ ದೇವರು ತಂದೆಯಾಗಿದ್ದಾರೆ. ದೇವರು ವಿಧವೆಯರ ಸಹಾಯಕನು. ಯಾರಾದರೂ ವಿಧವೆಯರಿಗೆ ತೊಂದರೆ ಕೊಟ್ಟರೆ ದೇವರು ಅವರಿಗೆ ತೊಂದರೆಯನ್ನು ಕೊಡುತ್ತಾರೆ. ಯಾಕೆಂದರೆ ವಿಧವೆಯರ ಸಹಾಯಕನು ದೇವರಾಗಿದ್ದಾರೆ. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ಪರಲೋಕದ ಕಟ್ಟಳೆಗಳು ನಿಮಗೆ ತಿಳಿದಿದ್ದೇವೆಯೋ? ಹೌದು, ದೇವರು ಕಾರ್ಯನಿರ್ವಹಿಸುವ ತತ್ವಗಳು. ದೇವರು ದಿಕ್ಕಿಲ್ಲದವರಿಗೆ ತಂದೆಯೂ ವಿಧವೆಯರ ಸಹಾಯಕನೂ ಆಗಿದ್ದಾನೆ. ಮುಂದುವರಿಸುತ್ತಾ ದೇವರ ವಾಕ್ಯ ಹೇಳುತ್ತದೆ, ಒಬ್ಬಂಟಿಗರನ್ನು ಸಂಸಾರಿಕರನ್ನಾಗಿಸುತ್ತದೆ, ಸೆರೆಯಲ್ಲಿದ್ದವರನ್ನು ಬಿಡಿಸಿ ಸುಖಾವಸ್ಥೆಗೆ ತರುತ್ತಾನೆ. ಹೌದು, ದೇವರ ಅಧೀನದಲ್ಲಿದೆ. ಸೆರೆಮನೆಯಲ್ಲಿದ್ದವರನ್ನು ಬಿಡಿಸಿ ಸುಖಾವಸ್ಥೆಗೆ ತರಲು. ಆಮೇನ್, ಹಾಲೆಲೂಯ. ಆದರೆ ದೇವರ ವಾಕ್ಯ ಮುಂದುವರಿಸಿ ಹೇಳುತ್ತದೆ, ದ್ರೋಹಿಗಳಾದರೂ ಮರುಭೂಮಿಯಲ್ಲಿ ಉಳಿಯಬೇಕಾಗುವುದು. ನೀವು ಮೊದಲಿಗೆ ನಿಮ್ಮನ್ನೇ ಪರೀಕ್ಷಿಸಿಕೊಳ್ಳಬೇಕು. ನೀವು ಮರುಭೂಮಿಯಂತಹ ಅನುಭವವನ್ನು ಹೊಂದಿದರೆ ನಿಮ್ಮ ಹೃದಯ ದ್ರೋಹವನ್ನು ಬೆಸಗಿದೆಯೋ, ಬಂಡಾಯಕೋರ ಹೃದಯವಾಗಿದೆಯೋ ಎಂದು. ಯಾಕೆಂದರೆ ಪರಲೋಕದ ಕಟ್ಟಳೆಗಳನ್ನು ಅವನು ಉಲ್ಲಂಘಿಸಿದ್ದಾನೆ. ದ್ರೋಹಿಯು ಮರುಭೂಮಿಯಲ್ಲಿ ವಾಸಿಸುತ್ತಾನೆ. ನಿಮ್ಮ ಜೀವನದಲ್ಲಿ ಸುತ್ತಲೂ ಒಣಗಿ ಹೋದಂಥ ಅನುಭವ ನಿಮಗಾದರೆ, ನಿಮ್ಮ ಎಲ್ಲ ಸಂದರ್ಭಗಳು ಒಣಗಿದಂತೆ ಅನುಭವವಾದರೆ, ನೀವು ನಿಮ್ಮ ಹೃದಯವನ್ನು ಪರೀಕ್ಷಿಸಿ. ಕೆಲವು ನಿಶ್ಚಿತ ದ್ರೋಹಗಳು ಅಲ್ಲಿರಬಹುದು. ದೇವರ ವಾಕ್ಯ ಹೇಳುತ್ತದೆ, ಅಂಥವರು ಮರುಭೂಮಿಯಲ್ಲಿ ವಾಸಿಸುತ್ತಾರೆ. ಅವು ಸಹ ಕಟ್ಟಳೆಗಳು. ದೇವರ ವಾಕ್ಯ ಹೇಳುತ್ತದೆ, ಭೂಲೋಕದಲ್ಲಿ ಪ್ರಭುತ್ವವನ್ನು ಸಾಧಿಸಲು, ಅಧಿಕಾರವನ್ನು ಚಲಾಯಿಸಲು ನಿಮಗೆ ಪರಲೋಕದ ಕಟ್ಟಳೆಗಳು ತಿಳಿದಿರಬೇಕು. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ನನ್ನ ಜನರು
ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಪರಲೋಕದ ಕಟ್ಟಳೆಗಳು ನಿಮಗೆ ತಿಳಿದಿವೆಯೋ? ಹೌದು, ದೇವರ ವಾಕ್ಯ ಹೇಳುತ್ತದೆ, ದ್ರೋಹಿ ಮರುಭೂಮಿಯಲ್ಲಿ ವಾಸಿಸುತ್ತಾನೆ. ನಿಶ್ಚಿತ ದ್ರೋಹಗಳು ನಿಮ್ಮ ಹೃದಯದಲ್ಲಿದ್ದರೆ ನೀವು ಖಂಡಿತವಾಗಿ ಮರುಭೂಮಿಯಂತಹ ವಾತಾವರಣದಲ್ಲಿ ವಾಸಿಸುತ್ತೀರಿ. ಯಾರು ನಿಮ್ಮನ್ನು ಹೊಗಳಿದರೂ ತಿಳಿಯಿತಲ್ಲವೇ? ಯಾಕೆಂದರೆ ಅದು ಕಟ್ಟಳೆಯಾಗಿದೆ. ದೇವರ ವಾಕ್ಯ ಹೇಳುತ್ತದೆ, ಪರಲೋಕದ ಕಟ್ಟಳೆಗಳು ನಿಮಗೆ ತಿಳಿದಿವೆಯೋ? ನೀವು ಸೆರೆಯಲ್ಲಿ ಬಂಧನಕ್ಕೆ ಒಳಗಾಗಿದ್ದರೆ ದೇವರು ನಿಮ್ಮನ್ನು ಅಭಿವೃದ್ಧಿಗೆ ತರುತ್ತಾನೆ. ಆದರೆ ನಿಮ್ಮ ಹೃದಯದಲ್ಲಿ ದ್ರೋಹವಿದ್ದರೆ ನೀವು ಮರುಭೂಮಿಯಲ್ಲೇ ವಾಸಿಸಬೇಕಾಗುತ್ತದೆ. ಆದುದರಿಂದ ನಿಮ್ಮಲ್ಲಿ ಜ್ಞಾನ ಮತ್ತು ತಿಳುವಳಿಕೆ ಇರಬೇಕು. ಕೀರ್ತನೆ 65 ವಾಕ್ಯ 5. ನಮ್ಮ ರಕ್ಷಕನಾದ ದೇವರೇ, ನೀನು ಭಯಂಕರ ಮಹತ್ಕಾರ್ಯಗಳನ್ನು ನಡೆಸಿ ನಿನ್ನ ನೀತಿಗನುಸಾರವಾಗಿ ನಮಗೆ ಸದುತ್ತರವನ್ನು ದಯಪಾಲಿಸುವಿ. ಭೂಮಿಯ ಎಲ್ಲ ಕಡೆಯವರ ಬಹುದೂರ ಸಮುದ್ರದ ಆಚೆಯ ಎಲ್ಲ ನಿವಾಸಿಗಳ ನಂಬಿಕೆಗೆ ಆಧಾರನು ನೀನೇ. ದೇವರು ಹೇಗೆ ಸದುತ್ತರವನ್ನು ದಯಪಾಲಿಸುತ್ತಾನೆ? ತನ್ನ ಅದ್ಭುತ ಕಾರ್ಯಗಳಿಂದ. ಹೌದು, ನಮ್ಮ ದೇವರು ಅದ್ಭುತ ಕಾರ್ಯಗಳಿಂದ ಸದುತ್ತರವನ್ನು ಕೊಡುವವನಾಗಿದ್ದಾನೆ. ದಾವೀದನು ತನ್ನ ಅನುಭವದಿಂದ ಮಾತಾಡುತ್ತಾನೆ, ಹೇಳುತ್ತಾನೆ, ನೀನು ಅದ್ಭುತ ಕಾರ್ಯಗಳಿಂದ ಉತ್ತರಿಸುವ ದೇವರು. ಹೌದು, ರಕ್ಷಣೆಯ ದೇವರ ಬಗ್ಗೆ ಮಾತಾಡುತ್ತಾನೆ. ದೇವರ ಅಂಶಗಳನ್ನು ಪ್ರಕಟಿಸುತ್ತಾನೆ. ಅವನಲ್ಲಿದ್ದ ರಕ್ಷಣಾ ಕೃಪೆಯ ಮುಖಾಂತರ ಮಾತಾಡುತ್ತಾನೆ. ವಾಕ್ಯ 7 ಹೇಳುತ್ತದೆ, ಸಮುದ್ರ ತರಂಗಗಳನ್ನು ಸ್ಥಿರವಾಗಿಸಿದ್ದಿ ಮತ್ತು ಅದರ ಘೋಷವನ್ನು ತಡೆದಿದ್ದಿ. ಜನಾಂಗಗಳ ದೊಂಬಿಯನ್ನು ಶಾಂತಪಡಿಸಿದ್ದಿ. ಹೌದು, ಈ ದೇವರು ಯಾರು? ಸ್ಥಿರವಾಗಿ ನಿಲ್ಲಿಸುವವನು. ಇದೊಂದು ಅವರ ಭಾಗವಾಗಿದೆ. ದೇವರು ಸ್ಥಿರವಾಗಿ ನಿಲ್ಲಿಸುವವನು. ಏನನ್ನು ಸ್ಥಿರವಾಗಿ ನಿಲ್ಲಿಸುತ್ತಾನೆ? ಸಮುದ್ರ ತರಂಗಗಳನ್ನು, ಸಮುದ್ರ ಘೋಷವನ್ನು ಮತ್ತು ಜನಾಂಗಗಳ ದೊಂಬಿಯನ್ನು ಶಾಂತಪಡಿಸಿ ಸ್ಥಿರವಾಗಿಸುತ್ತಾನೆ. ಅದು ಸಮುದ್ರದ ಶಬ್ದವಾಗಿರಬಹುದು, ಜನರ ದೊಂಬಿಯಾಗಿರಬಹುದು. ದೇವರು ಶಾಂತಗೊಳಿಸಿ ಸ್ಥಿರಪಡಿಸುವ ದೇವರು. ಆಮೆನ್, ಹಾಲೆಲೂಯ. ನೀವು ಅನೇಕ ಸಂದರ್ಭಗಳಲ್ಲಿ ಅಲೆಗಳು ಏಳುವುದನ್ನು ನೋಡಬಹುದು, ಹಾಗೂ ಅದನ್ನು ಶಾಂತಗೊಳಿಸುವ ದೇವರನ್ನೂ ನೋಡಬಹುದು. ಸಮುದ್ರ ತರಂಗಗಳು, ಸಮುದ್ರ ಬೋರ್ಗರೆತ ಮತ್ತು ಜನರ ದೊಂಬಿ ಎಲ್ಲವನ್ನೂ ದೇವರು ಶಾಂತಗೊಳಿಸಿ ಸ್ಥಿರಪಡಿಸುತ್ತಾನೆ. ಆಮೆನ್. ದೇವರ ಆಯಾಮಗಳನ್ನು ದಾವೀದನು ತಿಳಿದಿದ್ದನು ಅವನ ಜೀವಿತದ ಹಾದಿಯಲ್ಲಿ. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ಯಾರು ತನ್ನ ದೇವರನ್ನು ತಿಳಿದುಕೊಳ್ಳುತ್ತಾನೋ ಅವನು ಬಹಳ ಆಶೀರ್ವಾದಗಳನ್ನು ದೋಚಿಕೊಳ್ಳುತ್ತಾನೆ. ನಾನು ಮತ್ತು ನೀವು ಬಹಳ ಆಶೀರ್ವಾದಗಳನ್ನು ದೋಚಿಕೊಳ್ಳಲು ಕರೆಯಲ್ಪಟ್ಟಿದ್ದೇವೆ. ಆಮೆನ್. ಅದ್ಭುತ ಕಾರ್ಯಗಳನ್ನು ಮಾಡುವ ದೇವರನ್ನು ಅರಿತುಕೊಳ್ಳುವುದು. ನಿಮ್ಮ ಜೀವನದ ಎಲ್ಲ ಹೋರಾಟಗಳಿಂದ ನೀವು ಈ ಅನುಭವಕ್ಕೆ ಬರಲು, ಆ ಆಶೀರ್ವಾದವನ್ನು ಸ್ವೀಕರಿಸಲು. ಸರಿಯಲ್ಲವೇ? ಹಾಲೆಲೂಯ. ಯಾವಾಗಲೂ ನೆನಪಿಟ್ಟುಕೊಳ್ಳಿ, ಅಡುಗೆ ಮನೆಗೆ ಹೋಗಿ ನೀವು ವಿಶ್ರಮಿಸಲು ಸಾಧ್ಯವಿಲ್ಲ. ನೀವು ಮಲಗುವ ಕೋಣೆಗೆ ಪ್ರವೇಶಿಸಬೇಕು. ನೀವು ಮಲಗುವ ಕೋಣೆಗೆ ಹೋಗಿ ನಿಮ್ಮ ಹೊಟ್ಟೆ ತುಂಬಿಸಿಕೊಳ್ಳಲು ಸಾಧ್ಯವಿಲ್ಲ. ನೀವು ಊಟದ ಕೋಣೆಗೆ ಪ್ರವೇಶಿಸಬೇಕು. ರಕ್ಷಣೆಯ ದೇವರನ್ನು ತಿಳಿದುಕೊಂಡು ನೀವು ಸಂಪೂರ್ಣವಾಗಿ ಆರೋಗ್ಯದಿಂದ, ಗುಣಮುಖರಾಗಿ, ಅಧಿಕಾರದಿಂದ ಪ್ರಭುತ್ವ ಸಾಧಿಸಲು ಆಗುವುದಿಲ್ಲ. ಏಕೆಂದರೆ ನಿಮಗೆ ರಕ್ಷಣೆಯ ದೇವರ ಬಗ್ಗೆ ಮಾತ್ರ ತಿಳಿದಿದೆ. ಈಗ
ಬೆಳಕು ಬಂತಲ್ಲವೇ? ಆಮೆನ್. ಹಾಲೆಲೂಯ. ಯೇಸುವಿಗೆ ಸ್ತೋತ್ರ ಸಲ್ಲಿಸೋಣ. ಯೇಸುವೇ ಮಹಿಮೆ, ಯೇಸುವೇ ಸ್ತೋತ್ರ. ಆಮೆನ್.